ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಏಪ್ರಿಲ್ 4 ಹಾಗೂ ಏಪ್ರಿಲ್ 3ನೇ ತಾರೀಕಿನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಚರ್ಚೆ ಮಾಡಲಿದ್ದೇವೆ. ನಿನ್ನೆ ನ್ಯೂಸ್ ಪೇಪರಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ಗಳನ್ನು ಫಸ್ಟ್ 5 ಆರ್ಟಿಕಲ್ಸ್ ಆಗಿ ಕನ್ಸಿಡರ್ ಮಾಡಬಹುದು. ನೆಕ್ಸ್ಟ್ 5 ಆರ್ಟಿಕಲ್ಸ್ ಏನಿದೆಯಲ್ಲ ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ನಿಮಗೆ ಸಿಗುತ್ತೆ. ಮೊದಲ ಹಂತದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಗಮನ ಹರಿಸೋದಾದರೆ, ಇವಾಗ ನಾವು ಪೋಲ್ ಕ್ಯಾಂಪೇನ್ ಅಂತ ನೋಡ್ತೀವಿ. ಎಲೆಕ್ಷನ್ ಸೀಸನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಸರ್ಕಾರ ಆಗಿರ್ಬೋದು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿರ್ತಕ್ಕಂತಹ ಪೊಲಿಟಿಕಲ್ ಪಾರ್ಟೀಸ್ಗಳು ಕ್ಲೈಮೇಟ್ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ಕ್ಲೈಮೇಟ್ ಇಶ್ಯೂಸನ್ನು ಅಡ್ರೆಸ್ ಮಾಡೋದಾಗಲಿ, ಕ್ಲೈಮೇಟ್ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಹೋಗಲಾಡಿಸ್ಲಿಕ್ಕೆ ಏನಾದರೂ ಪ್ರಾಮಿಸ್ ಮಾಡೋದನ್ನು ನಾವು ಕಾಣ್ತಾ ಇದ್ದೀವ. ಅದರ ಸಮನಾಗಿ ನಾವು ವೋಟ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥ ಒಂದು ಕಂಡೀಷನನ್ನು ಕಾಣ್ತಾ ಇದ್ವಿ. ಹೀಗಾಗಿ ಈ ಆರ್ಟಿಕಲ್ ನಡಿಯಲ್ಲಿ ಪೋಲ್ ಕ್ಯಾಂಪೇನ್ ಹಾಗೂ ಕ್ಲೈಮೇಟ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನನ್ನು ಮಾಡುವಂಥದ್ದು. ಅಪಾರ್ಟ್ ಫ್ರಮ್ ದಟ್, ಇವಾಗ ರಷ್ಯಾ ತಾಲಿಬಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಗೆ ಗಮನ ಹರಿಸ್ಬೋದು? ಟೆರರಿಸ್ಟ್ ಲಿಸ್ಟಿಂದ ತಾಲಿಬಾನನ್ನು ರಿಮೂವ್ ಹಾಕಬೇಕು ಅಂತ ರಷ್ಯಾದ ಒಂದು ಎಫರ್ಟ್ಸನ್ನು ಕಾಣ್ಬೋದು. ಇದರೊಂದಿಗೆ ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತಹ ಪರ್ಸ್ಪೆಕ್ಟಿವ್ ಅನ್ನು ಸಹ ಆರ್ಟಿಕಲಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಹೀಟ್ ವೇವ್ಸ್ ಅಂತ ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ, ಕ್ಲೈಮೇಟ್ ಚೇಂಜ್ ಇಶ್ಯೂಸ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇನ್ನು ಡೆಮೋಗ್ರಫಿಕ್ ಡಿವಿಡೆಂಡ್, ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ ಯಾವ ರೀತಿಯಾಗಿದೆ, ಇದಕ್ಕೆ ಸಂಬಂಧಿಸಿದಂತಹ ರಿಪೋರ್ಟನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಹಾಗೂ ಇಡಿ ಇವತ್ತು ಯಾರನ್ನಾದರೂ ಕರಿಬೋದು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಕಾಣ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಡಿ ಅವ್ರಿಗೆ ಇರ್ತಕ್ಕಂಥ ಒಂದು ಪವರನ್ನು ಸುಪ್ರೀಂ ಕೋರ್ಟ್ ಇವಾಗ ಎಂಫಸಿಸ್ ಮಾಡ್ತಾ ಇದೆ. ಈ ಒಂದು ಆರ್ಟಿಕಲನ್ನು ಕವರ್ ಮಾಡ್ಬೋದು. ಈ 5 ಆರ್ಟಿಕಲ್ಸ್ಗಳು ನಿನ್ನೆ ಒಂದು ನ್ಯೂಸ್ ಪತ್ರಿಕೆಯಿಂದ. ಇನ್ನು ರಿಮೈನಿಂಗ್ 5 ಆರ್ಟಿಕಲ್ಸ್ ಅಂತಂದರೆ, ನ್ಯೂಕ್ಲಿಯರ್ ಪವರ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಎಷ್ಟು ಮಟ್ಟಿಗೆ ಫೋಕಸ್ ಮಾಡಬೇಕು, ಇದು ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡೋದರಲ್ಲಿ ಸಹಕಾರಿ ಆಗುತ್ತಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಇದರೊಂದಿಗೆ ಇವಾಗ ಭಾರತದಲ್ಲಿ ಲಿವಿಂಗ್ ವಿಲ್ಲನ್ನು ಆಲ್ರೆಡಿ ಲೀಗಲೈಸ್ ಮಾಡಿದ್ದಾರೆ. ಇದಕ್ಕೆ ನಾವು ಸಂಬಂಧಪಟ್ಟಂತಹ ಇಂಪ್ಲಿಮೆಂಟೇಷನ್, ಏನೇನು ಹರ್ಡಲ್ಸ್ಗಳಿದ್ದಾವೆ, ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನು ಹರ್ಡಲ್ಸ್ಗಳಿದ್ದಾವೆ ಅನ್ನುವಂಥ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಅರ್ಬನ್ ಪುವರ್ ರೈಟ್ಸ್ಗೆ ರಿಲೇಟೆಡ್ ಇರುವಂಥ ಅರ್ಬನ್ ಏರಿಯಾನಲ್ಲಿ ಆಗ್ತಾ ಇರುವಂಥ ಒಂದು ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ ಆಗಿರ್ಬೋದು. ಇದು ಸಮೂಹ ಎಂಪ್ಲಾಯ್ಮೆಂಟ್ ಕಂಡೀಷನ್ ಮತ್ತು ಆದಾಯಕ್ಕೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಪರ್ಸ್ಪೆಕ್ಟಿವನ್ನು ಅಥವಾ ರಿಪೋರ್ಟನ್ನು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಸೈನ್ಸ್ ಫೀಲ್ಡಿಂದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ನಾವು ಫೋಕಸ್ ಮಾಡ್ತಾ ಇರೋದ್ರಿಂದ ಬೆಟರ್ ಫ್ಯೂಚರ್ನ ಹೇಗೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ಬೋದು. ಹಾಗೂ ಶ್ರಿಂಪ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಭಾರತ ಇವತ್ತು ಹೆಚ್ಚು ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಪ್ರಿಲಿಮ್ಸಲ್ಲಿ ನಮಗೆ ಸಹಕಾರಿಯಾಗುವಂಥ ಪಾಯಿಂಟ್. ಇಷ್ಟು ಆರ್ಟಿಕಲ್ಸ್ಗಳನ್ನು ಇವತ್ತು ನಾವು ಚರ್ಚೆ ಮಾಡಲಿದ್ದೇವೆ. ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ, UPSC ಪ್ರಿಪರೇಷನ್ಗೋಸ್ಕರ ಏಪ್ರಿಲ್ 8ನೇ ತಾರೀಕಿನಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಆಗಿರುವಂಥದ್ದು. ಇದರಲ್ಲಿ ಯಾವ ರೀತಿಯಂಥ ಕೋರ್ಸ್ಗಳು ಇನ್ಕ್ಲೂಡ್ ಆಗಿದ್ದಾವೆ ಅಂತ ನೀವು ಇಲ್ಲಿ ಗಮನ ಹರಿಸ್ಬೋದು. ಹೆಚ್ಚಿನ ಮಾಹಿತಿ ಬೇಕಿದ್ರೆ ಇಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಬಹುದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ಇಂಡಿಯಾ ರಿಸ್ಕಿಂಗ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕಾಣ್ತಾ ಇದ್ದೀವಿ. ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಂದರೆ ನಿಮಗೆಲ್ಲ ಗೊತ್ತು, ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಹೆಚ್ಚಾಗಿದೆ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ನಾವು ಹೇಳ್ಬೋದು. 15ರಿಂದ ಜನರಲ್ಲಿ 59 ಏಜ್ ಗ್ರೂಪ್ ಇರ್ತಕ್ಕಂಥವ್ರಿಗೆ ನಾವು ವರ್ಕಿಂಗ್ ಏಜ್ ಅಂತಲೇ ಕರಿತೀವಿ. ಈ ಒಂದು ಏಜ್ ಗ್ರೂಪ್ ಜಾಸ್ತಿ ಇದೆ. ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತಂದರೆ ವರ್ಕಿಂಗ್ ಏಜ್ ಗ್ರೂಪ್ ಜಾಸ್ತಿ ಇರುವಂಥ ಒಂದು ಕಂಡೀಷನ್ಗೆ ನಾವು ಕರಿತೀವಿ. ಯಾವ ಒಂದು ದೇಶದಲ್ಲಿ ವರ್ಕಿಂಗ್ ಏಜ್ ಗ್ರೂಪ್ ಜಾಸ್ತಿ ಇರುತ್ತಲ್ಲ, ಜನರಲಿ ಅಡ್ರೆಸ್ ಮಾಡುವಾಗ ಈ ಟರ್ಮ್ಸನ್ನು ಯೂಸ್ ಮಾಡ್ತಾರೆ. ಡೆಮೋಗ್ರಫಿಕ್ ಡಿವಿಡೆಂಟ್ ಜಾಸ್ತಿ ಇದೆ. ವರ್ಲ್ಡ್ ಬ್ಯಾಂಕ್ ಕೆಲವೊಂದಿಷ್ಟು ರಿಪೋರ್ಟ್ ಕೊಡೋ ಪ್ರಕಾರ ಏನು ಹೇಳ್ತಾ ಇದೆ ಅಂತಂದರೆ, ಭಾರತದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಟ್ ಇದೆ, ಬಟ್ ಇದು ರಿಸ್ಕ್ ಕಂಡೀಷನಲ್ಲಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ನಾವು ಉದ್ಯೋಗಾವಕಾಶನ ಕೊಡ್ತಕ್ಕಂಥ ಕಂಡೀಷನ್ ಸೌತ್ ಏಷ್ಯಾ ನೇಷನನ್ನು ಕಂಪೇರ್ ಮಾಡ್ತಾ ಹೋದರೆ ಆಲ್ಮೋಸ್ಟ್ ಕಡಿಮೆ ಇದೆ ಅನ್ನುವಂಥದ್ದನ್ನು ಎಂಫಸಿಸ್ ಮಾಡ್ತಾ ಇದೆ. ನೇಪಾಳನ್ನು ಹೊರತುಪಡಿಸಿ ನೇಬರಿಂಗ್ ಕಂಟ್ರೀಸನ್ನು ಅಥವಾ ಸೌತ್ ಏಷ್ಯನ್ ರೀಜನಲ್ಲಿರ್ತಕ್ಕಂತಹ ಎಲ್ಲ ಕಂಟ್ರೀಸ್ಗಳನ್ನು ಕಂಪ್ಯಾರಿಸನ್ ಮಾಡ್ತಾ ನೇಪಾಳನ್ನು ಹೊರತುಪಡಿಸಿ ಭಾರತದಲ್ಲಿ ಎಂಪ್ಲಾಯ್ಮೆಂಟ್ ರೇಷಿಯೋ ಏನಿದೆಲ್ಲ ತುಂಬ ಕಡಿಮೆ ಇದೆ ಅಂತಲೇ ಇಲ್ಲಿ ನಾವು ಗಮನ ಹರಿಸ್ಬೋದು. 2000 ಹಾಗೂ 2022 ಈ ಒಂದು ಇಯರ್ನ ಆಧಾರದ ಮೇಲೆ ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ಗಮನ ಹರಿಸಲೇಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ, ಭಾರತ ಇವತ್ತು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಥವಾ GDP ಗ್ರೋತನ್ನು ಕಾಣ್ತಾ ಇದೆ ಅಂತ ಒಂದೆಡೆ ನೋಡ್ತಾ ಇದ್ದರೆ, ಇಲ್ಲಿ ಉದ್ಯೋಗಾವಕಾಶಗಳಿಲ್ಲ. ಈ ಒಂದು ಕಂಡೀಷನ್ಗೆ ನಾವು ಏನಂತ ಕರಿತೀವಿ, ಟರ್ಮಿನಾಲಜಿಯ ಆಧಾರದ ಮೇಲೆ ನಾವು ಇದನ್ನು ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಜಾಬ್ಲೆಸ್ ಗ್ರೋತ್ ಅಂತಲೇ ಇಲ್ಲಿ ರಿಕಗ್ನೈಸ್ ಮಾಡ್ತಾ ಇದ್ದಾರೆ. ನಾವು GDP ಗ್ರೋತನ್ನು ಕಾಣ್ತಾ ಇದ್ದೀವಿ, ಬೇರೆ ಬೇರೆ ಸೆಕ್ಟರ್ಸ್ಗಳ ಮುಖಾಂತರ ಸಿಕ್ಕುತ್ತೆ, ಸರ್ವಿಸ್ ಸೆಕ್ಟರಿಂದ ಸಿಗ್ಬೋದು. ಆದರೆ ಜಾಬ್ ಅಪಾರ್ಚುನಿಟೀಸ್ಗಳನ್ನು ನಾವು ನೋಡ್ತಾ ಇದ್ದರೆ ಇಲ್ಲಿ ತುಂಬ ಕಡಿಮೆ ಇರುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಇದನ್ನು ನಾವು ಜಾಬ್ಲೆಸ್ ಗ್ರೋತ್ ಅಂತ, ಜಾಬ್ ಇಲ್ಲಿ ಇಲ್ಲ ಬಟ್ ಸ್ಟಿಲ್ ನಾವು ಗ್ರೋತನ್ನು ಕಾಣ್ತಾ ಇದ್ದೀವಿ ಅಂತ ನೀವು ತಿಳಿದುಕೊಳ್ಬೋದು. ಪ್ರಿಲಿಮ್ಸಲ್ಲಿ ಈ ಒಂದು ಟರ್ಮಿನಾಲಜಿ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಇದು ನಿಮಗೆ ಕ್ಲಿಯರ್ ಆಗಿದೆ. ಇಲ್ಲಿ
ಬ್ಯಾಂಕ್ ಕೆಲವೊಂದಿಷ್ಟು ಪ್ರೊಜೆಕ್ಷನ್ ಮಾಡೋ ಪ್ರಕಾರ ಭಾರತದ ಒಂದು ಗ್ರೋತ್ ಆಸ್ಪೆಕ್ಟ್ ಏನಿದೆ 6.0 ಅಥವಾ 6.1% ಅಷ್ಟು ಇನ್ಕ್ರೀಸ್ ಆಗುತ್ತೆ 2024 or 25 ಈ ಒಂದು ಸಂದರ್ಭದಲ್ಲಿ ರೀಜನಲ್ ಲೆವೆಲ್ ಇರತಕ್ಕಂಥ ಒಂದು ಕಂಡೀಷನನ್ನು ನಾವು ಕಾಣ್ಬೋದು. ಬಟ್ ಜಾಬ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡುವಂಥ ಒಂದು ಕಂಟೆಕ್ಸ್ಟನ್ನು ನಾವು ನೋಡೋದಾದರೆ ಕಂಪೇರಿಟಿವ್ಲಿ EMDEs ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ EMDEs ಅಂತಂದರೆ ಎಮರ್ಜಿಂಗ್ ಮಾರ್ಕೆಟ್ ಆ್ಯಂಡ್ ಡೆವಲಪಿಂಗ್ ಎಕಾನಮೀಸನ್ನು ಕಂಪ್ಯಾರಿಸನ್ ಮಾಡ್ತಾ ಹೋದರೆ ಇಲ್ಲಿ ಗ್ರೋತನ್ನು ಕಾಣ್ಬೋದು. ಬಟ್ ಏನಂತಂದರೆ ನಾವು ಸರಿಯಾದಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. 16% ಹೈಯರ್ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ಗೆ ಬೇಕಾಗತಕ್ಕಂಥ ಜಾಬನ್ನು ಕ್ರಿಯೇಷನ್ ಮಾಡಬೇಕು. ಜಾಬ್ ಕ್ರಿಯೇಷನ್ ಇಲ್ಲಿ ಆಗಿಲ್ಲ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಎಮರ್ಜಿಂಗ್ ಮಾರ್ಕೆಟ್ ಆ್ಯಂಡ್ ಡೆವಲಪಿಂಗ್ ಎಕಾನಮೀಸ್ಗೆ ಕಂಪ್ಯಾರಿಸನ್ ಮಾಡ್ತಾ ಈ ಒಂದು ರಿಪೋರ್ಟನ್ನು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ ಅಂತಲೇ ನಾವು ಗಮನ ಹರಿಸ್ಬೋದು. ಒಟ್ಟಾರೆಯಾಗಿ ಭಾರತ ಇವತ್ತು ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಜಾಬ್ ರಿಲೇಟೆಡ್ ಇರುವಂತೆ. ಇದರಿಂದ ಆದಾಯನೂ ಸಹ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ರಿಸೋರ್ಸಸ್ಸನ್ನು ಅಂದರೆ ಬೇಸಿಕಲಿ ಹ್ಯೂಮನ್ ರಿಸೋರ್ಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದಲ್ವಾ. ಸೊ ಭಾರತದಲ್ಲಿ ಹ್ಯೂಮನ್ ಕ್ಯಾಪಿಟಲ್ ಜಾಸ್ತಿ ಇದೆ, ರೈಟ್. ಇದನ್ನು ಹ್ಯೂಮನ್ ಕ್ಯಾಪಿಟಲ್ ಅಂತಲೂ ಸಹ ನಾವು ಅಡ್ರೆಸ್ ಮಾಡ್ಬೋದು. ಈ ಒಂದು ಹ್ಯೂಮನ್ ಕ್ಯಾಪಿಟಲನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಹ್ಯೂಮನ್ ಕ್ಯಾಪಿಟಲ್ಗೆ ಬೇಕಾಗ್ತಕ್ಕಂತಹ ಜಾಬ್ ಕ್ರಿಯೇಷನ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಇದರಿಂದ ಸರಿಯಾದಂತಹ ಇನ್ಕಮನ್ನು ಸಹ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆದಾಯವನ್ನು ಸಹ ಬರುತ್ತೆ. ಹಾಗೂ ಇಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಸಹ ಎನ್ಶೋರ್ ಮಾಡಬೇಕು ಅಂತ ಬ್ಯಾಂಕ್ ರಿಕಗ್ನೈಸೇಷನ್ ಮಾಡಿದೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮಹಿಳೆಯರ ಒಂದು ಪಾರ್ಟಿಸಿಪೇಷನನ್ನು ಫೋಕಸ್ ಮಾಡುವಂಥದ್ದಾಗಲಿ, ಈವನ್ ಓಪನ್ನೆಸ್ ಏನಿದೆ ಟ್ರೇಡಲ್ಲಿ. ಸೊ ಕೆಲವೊಂದಿಷ್ಟು ಓಪನ್ನೆಸ್ಸನ್ನು ಯಾಕೆ ತರಬೇಕು ಅಂತಂದರೆ ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಕ್ಲೋಸ್ಡ್ ಎಕಾನಮಿ ಅಂತ ನಾವು ಕನ್ಸಿಡರ್ ಮಾಡಿದಾಗ ಸೊ ಬ್ಯಾರಿಯರ್ಸ್ಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಪನ್ ಎಕಾನಮಿ ಅಥವಾ ಓಪನ್ ಟ್ರೇಡ್ ಮಾಡ್ತಾ ಇರೋದ್ರಿಂದ ಲಿಬರ್ಟಿ ಜಾಸ್ತಿ ಇರುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಇದರಿಂದ ನಾವು ಹೆಚ್ಚು ಬೆನಿಫಿಟನ್ನು ಪಡೆದುಕೊಳ್ಬೋದು ಅಂತಲೂ ಸಹ ವರ್ಲ್ಡ್ ಬ್ಯಾಂಕ್ ಎನ್ಕರೇಜ್ ಮಾಡ್ತಾ ಇದೆ. ಸೊ ಇದರೊಂದಿಗೆ ನಾವು ಸರಿಯಾದಂತಹ ಒಂದು ಎಜುಕೇಷನನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಫೋಕಸನ್ನು ಕಾಣ್ಬೋದು. ಸೊ ಒಟ್ಟಾರೆಯಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಿಲಿಮಿನರಿ ಡೇಟಾ ನಮ್ಗೆ ಏನು ಎಂಫಸಿಸ್ ಮಾಡುತ್ತೆ. ಸೊ ಬೇಸಿಕಲಿ ರೀಜನಲ್ ವೈಸ್ ನಾವು ಸರಿಯಾದಂತಹ ಒಂದು ಔಟ್ಪುಟ್ಟನ್ನು ತರಬೇಕು. 16% ಅಷ್ಟು ಹೈಯರ್ ಗ್ರೋತನ್ನು ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ ಬೇಸಿಕಲಿ ಎಂಪ್ಲಾಯ್ಮೆಂಟ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಸೊ ಅದನ್ನು ಸಹ ಇವತ್ತು ಎಮರ್ಜಿಂಗ್ ಮಾರ್ಕೆಟ್ ಏನಿದೆಯಲ್ಲ ಅಥವಾ ಡೆವಲಪಿಂಗ್ ನೇಷನ್ ಎಕಾನಮಿಗೆ ಸಂಬಂಧಪಟ್ಟಂತೆ ಮ್ಯಾಚಿಂಗನ್ನು ನಾವಿಲ್ಲಿ ತರಬೇಕು ಅನ್ನುವಂಥದ್ದು. ಸೊ ವರ್ಲ್ಡ್ ಬ್ಯಾಂಕ್ನ ಒಂದು ಸಜೆಷನನ್ನು ನಾವು ಕನ್ಸಿಡರ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಇವಾಗ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ವಿ. ಸೊ ಇದರಿಂದ ಎಕನಾಮಿಕ್ ಚಾಲೆಂಜಸ್ಗಳು ಚೇಂಜ್ ಆಗುತ್ತೆ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳನ್ನು ನಾವು ತರಬೇಕು. ಪ್ರೈಮರಿ ಸೆಕ್ಟರಿಂದ ಪರ್ಟಿಕ್ಯುಲರ್ಲಿ ನಾವು ಇವಾಗ ಅಗ್ರಿಕಲ್ಚರ್ ಸೆಕ್ಟರಿಂದ ನಾವು ಶಿಫ್ಟ್ ಆಗಬೇಕು ಅಂತಂದರೆ, ನಮ್ಮ ಒಂದು ವರ್ಕ್ ಫೋರ್ಸನ್ನು ಯೂಸ್ ಮಾಡ್ಕೋಬೇಕು ಅಂತಂದರೆ, ಚೈನಾದ ಒಂದು ಮಾಡೆಲನ್ನು ತೆಗೆದುಕೊಳ್ಳೋದಾದರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡೋದ್ರ ಮುಖಾಂತರ ನೀವೇ ಇವತ್ತು ಅರ್ಥ ಮಾಡ್ಕೋಬೋದು. ನಾವು ಪರ್ಚೇಸ್ ಮಾಡ್ತಕ್ಕಂತಹ ಸಾಕಷ್ಟು ಗೂಡ್ಸ್ಗಳಲ್ಲಿ 50% ಅಷ್ಟು ಗೂಡ್ಸ್ಗಳು ಇವಾಗ ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೆ ಅಂದರೆ ಚೈನಾ, ಮೇಡ್ ಇನ್ ಚೈನಾ. ಸೊ ಮೇಡ್ ಇನ್ ಚೈನಾ ಈ ರೀತಿಯಾಗಿ. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೋದು ಇವತ್ತು ಚೈನಾ ಎಷ್ಟರ ಮಟ್ಟಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಫೋಕಸ್ ಮಾಡ್ತಾ ಇದೆ ಅಥವಾ ಸೆಕೆಂಡರಿ ಸೆಕ್ಟರ್ ಅಂತಲೇ ನಾವು ಹೇಳ್ಬೋದು. ಪ್ರೊಡ್ಯೂಸಿಂಗ್ ಸೆಕ್ಟರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ಕ್ಷೇತ್ರ ಅಂತಲೇ ಏನು ಕರಿತೀವಿ. ಸೊ ಈ ಒಂದು ಸೆಕೆಂಡರಿ ಸೆಕ್ಟರ್ನ ಮುಖಾಂತರ ಅವರು ಹೆಚ್ಚು ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಗೂಡ್ಸ್ಗಳನ್ನು ಕಾಂಪೀಟ್ ಮಾಡೋದ್ರಲ್ಲಿ ಮುಂದಾಗಿದೆ ಅನ್ನೋದಾಗಲಿ, ಈವನ್ ಅವರ ಒಂದು ಮನಿ ಸ್ಟೇಬಲ್ ಆಗಿರೋದನ್ನು, ಹೆಚ್ಚು ಫೈನಾನ್ಷಿಯಲ್ ಸ್ಟ್ರೆಂತನ್ನು ಅವರು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ನಮಗೆಲ್ಲರಿಗೂ ಮಾಹಿತಿ ಇದೆ. ಸೊ ಹಾಗಾಗಿ ಭಾರತ ಇವಾಗ ಇರುವಂಥ ವರ್ಕಿಂಗ್ ಫೋರ್ಸನ್ನು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಹೆಚ್ಚು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಹೆಚ್ಚಾಗಿ ಟರ್ಷರಿ ಸೆಕ್ಟರಿಂದನೇ GDP ಕಾಂಟ್ರಿಬ್ಯೂಷನ್ ಆಗ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆದರೆ ಈ ಪ್ರೈಮರಿ ಸೆಕ್ಟರಲ್ಲಿರ್ತಕ್ಕಂಥ ವರ್ಕ್ ಫೋರ್ಸನ್ನು ಏನು ಮಾಡಬೇಕಾಗಿದೆ, ಸೆಕೆಂಡರಿ ಸೆಕ್ಟರ್ಗೆ ಮತ್ತು ಟರ್ಷರಿ ಸೆಕ್ಟರ್ಗೆ ರಿಕ್ವೈರ್ಡ್ ಆಗಿರುವಂಥ ಒಂದು ಎಜುಕೇಷನನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಶಿಕ್ಷಣದ ಮುಖಾಂತರ, ಅವ್ರಿಗೆ ಬೇಕಾಗಿರುವಂಥ ಒಂದು ಕೌಶಲ್ಯದ ಮುಖಾಂತರ ನಾವೇನು ಮಾಡಬೇಕಾಗಿದೆ, ಅವರನ್ನು ಯೂಸ್ ಮಾಡ್ಕೋಬೇಕಾಗಿದೆ. ಸೊ ಈ ಒಂದು ಯೂತನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರಕ್ಚರಲ್ ರಿಫಾರ್ಮ್ಸ್ಗಳನ್ನು ಡೆಫಿನೆಟ್ಲಿ ನಾವು ತರಬೇಕಾಗುತ್ತೆ. ಯಾಕೆಂದರೆ ಅಗ್ರಿಕಲ್ಚರಿಂದ ನಾವು ಸಡನ್ನಾಗಿ ಮ್ಯಾನುಫ್ಯಾಕ್ಚರಿಂಗ್ ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ಲೇಬರ್ ಫೋರ್ಸ್ ಶಿಫ್ಟ್ ಆಗ್ತಾ ಇದ್ದಾರೆ ಅಂದರೆ ಬೇಕಾಗುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ತರಲೇಬೇಕಾಗುತ್ತೆ. ಇದು ಮೇಜರ್ ಚಾಲೆಂಜ್ ಅಂತಲೇ ಸಹ ನಾವಿಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀವಿ. ಸೊ ಈ ಚಾಲೆಂಜಸ್ಗಳನ್ನು ಫೇಸ್ ಮಾಡೋದ್ರ ಮುಖಾಂತರ ನಾವು ಹರ್ಡಲ್ಸ್ಗಳನ್ನು ಕ್ರಾಸ್ ಮಾಡಿದ್ವಿ ಅಂತಂದರೆ ಸರಿಯಾದಂತಹ ಗ್ರೋತನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸೊ ಇವಾಗ ನಾವು ಗಮನ ಹರಿಸೋದಾದರೆ ಭಾರತದ ಒಂದು ಎಕಾನಮಿ ಇನ್ಕ್ರೀಸ್ ಆಗೋದನ್ನು ಅಥವಾ ಫೈನಾನ್ಷಿಯಲ್ ಇಯರ್ 23-24 ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಗ್ರೋತನ್ನು ಅಪ್ ಟು 7.5% ಅಷ್ಟು ಗ್ರೋತನ್ನು ಕಾಣ್ತಾ ಇದ್ದೀವಿ ಅನ್ನೋದನ್ನು ಕಾಣ್ಬೋದು. ಸೊ ಅಪಾರ್ಟ್ ಫ್ರಮ್ ದಟ್ ನಾವು ಇನ್ನೂ ಹೆಚ್ಚು ಗ್ರೋತನ್ನು ಕಾಣಬೇಕು ಅಂತಂದರೆ ಜಾಬ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಆರ್ಟಿಕಲ್ನ ಮುಖಾಂತರ ನಾವು ಕ್ಲಿಯರ್ ಕಟ್ಟಾಗಿ ತಿಳಿದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ವಿಲ್ ಇಂಡಿಯಾ ಎಕ್ಸ್ಪೀರಿಯನ್ಸ್ ಮೋರ್ ಹೀಟ್ ವೇವ್ ಡೇಸ್ ದಿಸ್ ಸಮ್ಮರ್ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಹಾಕ್ತಾ ಇದ್ದಾರೆ.
IMD ರಿಪೋರ್ಟ್ನ ಆಧಾರದ ಮೇಲೆ IMD ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಭಾರತದಲ್ಲಿರುವಂತಹ ಸಾಕಷ್ಟು ರೀಜನ್ಸನ್ನು ಕನ್ಸಿಡರೇಷನನ್ನು ಮಾಡ್ತಾ ಒಂದು ರಿಪೋರ್ಟನ್ನು ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾ ಇದೆ, ಸೊ ಫಾರ್ಕಾಸ್ಟ್ ಮಾಡ್ತಾ ಇದೆ ಅನ್ನೋದನ್ನು ಕಾಣ್ಬೋದು. ಸೊ ಮೇಜರ್ಲಿ ಏನೇನು ಫ್ಯಾಕ್ಟರ್ಸ್ಗಳಿದ್ದಾವೆ, ಭಾರತ ಇವತ್ತು ಯಾಕೆ ಇಷ್ಟೊಂದು ಸ್ಟ್ರಗಲನ್ನು ಪಡ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಬೇಸಿಕಲಿ ಇವಾಗ ಪವರ್ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಪವರ್ ಡಿಮ್ಯಾಂಡ್ ಹೆಚ್ಚಾಗುವಂತಹ ಸಂದರ್ಭದಲ್ಲಿ ಅದರಲ್ಲೂ ಹೈಡ್ರೋ ಎಲೆಕ್ಟ್ರಿಸಿಟಿಯಿಂದ ಬರ್ತಾ ಇರುವಂತಹ ಔಟ್ಪುಟ್ಟು ಸಹ ಕಡಿಮೆ ಆಗ್ತಾ ಇದೆ. ಈ ಒಂದು ಸಮ್ಮರಲ್ಲಿ ಆಗ್ತಾ ಇರುವಂಥ ಸ್ಟ್ರಗಲ್ಸ್ಗಳನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ನಾವು ಅನ್ಕೋಬೋದು ಕೇವಲ ಇವತ್ತು ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ, ಎಷ್ಟೊಂದು ಬಿಸಿಲಿದೆ ಅಂತ. ಇದನ್ನು ಬಿಟ್ಟು ಬೇರೆ ಬೇರೆ ಹರ್ಡಲ್ಸ್ಗಳು ಸಹ ಎಷ್ಟು ಮಟ್ಟಿಗಿದಾವೆ ಅಂತ ನೀವು ಗಮನ ಹರಿಸ್ಬೋದು. ಈ ಸಮ್ಮರಲ್ಲಿ ನಾವು ಎಷ್ಟು ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡ್ತೀವಿ, ಈ ಎಲೆಕ್ಟ್ರಿಸಿಟಿ ಬರಬೇಕು ಅಂತಂದರೆ ಹೈಡ್ರೋ ಪವರ್ ಸಹ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಸೊ ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿಯಿಂದ ಬರ್ತಾ ಇರುವಂಥ ಔಟ್ಪುಟ್ಟು ಸಹ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ಯಾಕೆಂದರೆ ಈ ವಾಟರ್ ಪ್ಲ್ಯಾಂಟ್ಸ್ಗೆ ಬೇಕಾಗುವಂತಹ ವಾಟರ್ ಸಪ್ಲೈನೂ ಸಹ ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದಾಗಿಯೂ ಸಹ ನಮಗೆ ಹೆಚ್ಚು ಸಿವಿಯರ್ ಕಂಡೀಷನ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ, ಅಥವಾ ಅದರ್ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಮಾಡ್ತಾ ಇರುವಂಥ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಭಾರತದ ಒಂದು ಪ್ರೆಡಿಕ್ಷನ್ ಆಧಾರದ ಮೇಲೆ, ಅಂದರೆ ಇಂಡಿಯಾ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಐಡೆಂಟಿಫಿಕೇಷನ್ನ ಆಧಾರದ ಮೇಲೆ ನಾವಿಲ್ಲಿ ಗಮನ ಹರಿಸ್ಬೋದು. ಅದರಲ್ಲೂ ಭಾರತದಲ್ಲಿ ಕೆಲವೊಂದಿಷ್ಟು ರೀಜನ್, ಸದರ್ನ್ ರೀಜನ್ ಅಥವಾ ದಕ್ಷಿಣದಲ್ಲಿರ್ಬೋದು, ಸೆಂಟ್ರಲ್ ಇರ್ಬೋದು, ಈಸ್ಟ್ ಮತ್ತು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಎಷ್ಟು ಮಟ್ಟಿಗೆ ಅಥವಾ ಇಂಪ್ಯಾಕ್ಟ್ ಎಷ್ಟು ಆಗ್ತಾ ಇದೆ, ಎಷ್ಟು ಡೇಸ್ ನಡಿನಲ್ಲಿ ಅವರು ಹೀಟ್ ವೇವ್ಸನ್ನು ಆನ್ ಎನ್ ಎವರೇಜ್ ಅಂತ ಅನ್ನುವಂಥ ಒಂದು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ ಕಂಟೆಕ್ಸ್ಟ್ ಆಗಿ ನಾವಿಲ್ಲಿ ಕವರ್ ಮಾಡುವಂಥದ್ದು. ಸೊ ಹಾಗಾಗಿ ಇವಾಗ ಹೈಡ್ರೋ ಎಲೆಕ್ಟ್ರಿಸಿಟಿ ಔಟ್ಪುಟ್ಟು ಸಹ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನ ಗಮನ ಹರಿಸೋದಾದರೆ, ಸೊ ಇಲ್ಲಿ ನಾವು ಕೋಲ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ಸಹ ತೋರಿಸ್ಬೇಕಾಗತ್ತೆ. ಸೊ ಯಾಕೆಂತಂದರೆ ಈ ಕೋಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸಹ ನಾವು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಭಾರತ ಗ್ಲೋಬಲ್ ಲೆವೆಲಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಒಂದು ಟಾರ್ಗೆಟ್ ಅಂತಂದರೆ, ಅಥವಾ ಜನರಲಿ ನಮ್ಮ ಒಂದು GDP ಯಲ್ಲಿ ಕಂಪ್ಯಾರಿಸನನ್ನು ಮಾಡ್ತಾ ಹೋದರೆ, ಸೊ ಇದು ಎಮಿಷನ್ಸನ್ನು ರೆಡ್ಯೂಸ್ ಮಾಡೋದು, ನಮ್ಮ GDP ಇರ್ತಕ್ಕಂಥ ಒಂದು ಎಮಿಷನ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ 45% ಪ್ರಾಮಿಸನ್ನು ಮಾಡಿದೆ. ಸೊ ನಮ್ಮ ಒಂದು GDP ಯಲ್ಲಿ 45% ಎಮಿಷನ್ ಇಂಟೆನ್ಸಿಟಿಯನ್ನು ರೆಡ್ಯೂಸ್ ಮಾಡ್ತೀವಿ ಅಂತಕ್ಕಂಥ ಪ್ರಾಮಿಸನ್ನು ಕಾಣುವಂಥದ್ದು. ಇದು 2030 ಮತ್ತು ಕಂಪ್ಯಾರಿಸನ್ ಇಯರ್ ಅಂತಂದರೆ 2005 ಇಯರ್ ಲೆವೆಲ್ ಅನ್ನುವಂಥದ್ದಾಗಿಯೂ ಸಹ ನಮ್ಗೆ ಗಮನ ಹರಿಸ್ಬೋದು. ಇದು ನ್ಯಾಷನಲಿ ಡಿಟರ್ಮೈನ್ ಕಾಂಟ್ರಿಬ್ಯೂಷನ್ ಅಂತಲೇ ಹೇಳ್ಬೋದು. ಇದು ಪ್ಯಾರಿಸ್ ಅಗ್ರಿಮೆಂಟ್ ನಡೀಲಿರ್ತಕ್ಕಂಥ ಕಮಿಟ್ಮೆಂಟ್ ಅಂತಲೇ ಹೇಳ್ಬೋದು. ಬೇರೆ ಪ್ರೆಡಿಕ್ಷನ್ಸ್ಗಳು ಏನಿದೆ, ಎಲ್ ನೀನೋ ಇವೆಂಟ್ನಿಂದಾಗಿ ಭಾರತ ಇವತ್ತು ರೇನ್ಫಾಲನ್ನು ಕಡಿಮೆ ರಿಸೀವ್ ಮಾಡ್ತಾ ಇದೆ, ಹೆಚ್ಚು ಹೀಟ್ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ, ಪೆಸಿಫಿಕ್ ಓಷನ್ ನಡುವೆಯಲ್ಲಿ ಆಗ್ತಾ ಇರುವಂಥ ಒಂದು ಡಿಫ್ರೆನ್ಷಿಯಲ್ ಹೀಟಿಂಗ್ನ ಆಧಾರದ ಮೇಲೆ ಯಾವ್ಯಾವ ರೀಜನ್ಸ್ಗಳಿಗೆ ಎಷ್ಟು ಮಟ್ಟಿಗೆ ಮಳೆ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಕಾಣ್ಬೋದು. ಸೊ ಈಕ್ವಟೋರಿಯಲ್ ಪೆಸಿಫಿಕ್ ರೀಜನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿರುವಂಥ ಸಿ ಸರ್ಫೇಸ್ ಟೆಂಪ್ರೇಚರಲ್ಲಿ ಆಗ್ತಾ ಇರುವಂಥ ಒಂದು ಡಿಫ್ರೆನ್ಸ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು ಯಾವ ರೀಜನ್ ನಡಿನಲ್ಲಿ ರೇನ್ಫಾಲ್ ಆಗುತ್ತೆ ಅಂತ. ಜನರಲಿ ಎಲ್ ನೀನೋ ಆಗಿರ್ತಕ್ಕಂಥ ಕಂಡೀಷನಲ್ಲಿ ನಾವು ಕಡಿಮೆ ರೇನ್ಫಾಲನ್ನು ರಿಸೀವ್ ಮಾಡ್ತಾ ಇದ್ದೀವಿ ಅಂತ. ಸೊ ಇದರ ಆಧಾರದ ಮೇಲೆ ನಮ್ಮ ಒಂದು ರೀಜನಲ್ಲಿ ಟೆಂಪ್ರೇಚರ್ ಇವಾಗ ಹೆಚ್ಚಾಗಿದೆ, ಇದನ್ನು ಕೂಲ್ ಡೌನ್ ಮಾಡಲಿಕ್ಕೂ ಸಹ ರೇನ್ಫಾಲ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಎಲ್ ನೀನೋದಿಂದ ಆಗಿರುವಂಥ ಒಂದು ಇಂಪ್ಯಾಕ್ಟನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಲಾನೀನಾ ಕಂಡೀಷನಲ್ಲಿ ಏನಿರುತ್ತೆ, ಇದು ಮಾನ್ಸೂನ್ ಟೈಮಲ್ಲಿ ಬರುತ್ತೆ. ಸೊ ಲಾನೀನಾ ಕಂಡೀಷನಿಂದಾಗಿ ನಾವು ಹೆಚ್ಚು ರೇನ್ಫಾಲನ್ನು ರಿಸೀವ್ ಮಾಡ್ತೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟ್. ಸೊ ಇದು ನಿಮಗೆ ಬೇಸಿಕಲಿ ಜಿಯೋಗ್ರಫಿನಲ್ಲಿ ಕ್ಲಿಯರ್ ಆಗಿರುತ್ತೆ. ಇನ್ನು ಭಾರತದಲ್ಲಿರುವಂತಹ ಒಂದು ಹೀಟ್ ವೇವನ್ನು ಐಡೆಂಟಿಫೈ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಟೆಂಪ್ರೇಚರ್ ಇರಬೇಕು ಅನ್ನುವಂಥದ್ದು ಸಹ ನಮಗೆ ಇಲ್ಲಿ ಇಂಪಾರ್ಟೆಂಟ್. ನೀವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಯಾವಾಗ ನಾವು ಹೀಟ್ ವೇವ್ ಅಂತ ಕರಿತೀವಿ, ಜನರಲಿ ಇವಾಗ ನೀವು ಇರ್ತಕ್ಕಂತಹ ಪ್ರದೇಶದಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಟೆಂಪ್ರೇಚರ್ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು, ನೀವೇ ಅಬ್ಸರ್ವ್ ಮಾಡಿ ಚೆಕ್ ಮಾಡಿ. ಸೊ ನಾರ್ಮಲ್ ಟೆಂಪ್ರೇಚರ್ ಎಷ್ಟಿರುತ್ತೆ, ಇವಾಗ 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇವಾಗ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ರಿಮೈನಿಂಗ್ ಡೇಸ್ ನಡಿನಲ್ಲಿ ಅಥವಾ ನಾರ್ಮಲಿ ಇವಾಗ ಸಮ್ಮರ್ ಜಾಸ್ತಿ ಇಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಆಗಿಲ್ಲ, ಈ ಸಂದರ್ಭದಲ್ಲಿ 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಇರುತ್ತೆ, ಅಥವಾ 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಾರ್ತ್ ಕರ್ನಾಟಕ ರೀಜನಲ್ಲಿ ನಾವು ಜನರಲಿ ಈ ರೀತಿಯಂಥ ಟೆಂಪ್ರೇಚರ್ನ ಕಾಣ್ಬೋದು ರೆಗ್ಯುಲರ್ ಬೇಸಿಸ್ ಮೇಲೆ. ಸೊ ಈ ರೀತಿಯಂಥ ಟೆಂಪ್ರೇಚರ್ ಇರುತ್ತೆ. ಸೊ ಈ ಟೆಂಪ್ರೇಚರ್ಕಿನ್ನೂ ಮಿನಿಮಮ್ 4.5 ಡಿಗ್ರಿ ಸೆಲ್ಸಿಯಸ್ ಟು 6.4 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿಗೆ ಆದಾಗ ನಾರ್ಮಲಿ ಎಷ್ಟು ಟೆಂಪ್ರೇಚರ್ ಇರುತ್ತೆ ಅದಕ್ಕಿನ್ನೂ 4.5 ಅಲ್ವಾ. ಸೊ ಇಷ್ಟು ಪರ್ಸೆಂಟೇಜ್ ಅಥವಾ 5 ರೇಂಜ್ ಕೊಟ್ಟಿದ್ದಾರೆ. ಸೊ ಈ ಒಂದು ರೇಂಜಲ್ಲಿ ಟೆಂಪ್ರೇಚರ್ ಚೇಂಜ್ ಆಗ್ತಾ ಹೋದರೆ ಸೊ ಆವಾಗ ಏನಂತೀವಿ ನಾವು ಹೀಟ್ ವೇವ್ಸ್ಗಳು ಆ ಒಂದು ಪ್ರದೇಶದಲ್ಲಿ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಇಲ್ಲಿ ಪ್ಲೇನ್ ಏರಿಯಾನಲ್ಲಿ ಮತ್ತು ಹಿಲ್ಲಿ ರೀಜನ್ಸ್ ನಡಿನಲ್ಲಿ ನಾವು ಬೇರೆ ರೀತಿಯಾದಂತಹ ಕನ್ಸಿಡ್ರೇಷನನ್ನು ಮಾಡ್ತೀವಿ. ಈ ಪ್ಯಾರಾಗ್ರಾಫ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ಡೆಫಿನೆಟ್ಲಿ ಫ್ರೇಮ್ ಮಾಡ್ತಾರೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಜನರಲಿ ಪ್ಲೇನ್ ರೀಜನಲ್ಲಿ ಅಬ್ಸರ್ವ್ ಮಾಡೋದಾದರೆ
40 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೀಚ್ ಆಗುತ್ತೆ ಅನ್ನುವಂಥ ಒಂದು ಕಂಡೀಷನ್. ಹಿಲ್ಲಿ ರೀಜನ್ಸ್ ನಡೆಯಲ್ಲಿ ಅಟ್ಲೀಸ್ಟ್ 30 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೀಚ್ ಆಗಬೇಕು ಅಂತ. ಆನ್ ಆನ್ ಎವ್ರೇಜ್ ಒಂದು ರೀಜನಲ್ಲಿರ್ತಕ್ಕಂಥ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದು ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ 4.5 ಡಿಗ್ರಿ ಸೆಲ್ಸಿಯಸ್ ಟು 6.4 ಡಿಗ್ರಿ ಸೆಲ್ಸಿಯಸ್ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇದರೊಂದಿಗೆ ಇವಾಗ 45 ಡಿಗ್ರಿ ಸೆಲ್ಸಿಯಸ್ಗಿನ್ನೂ ಜಾಸ್ತಿ ಆಗ್ತಾ ಹೋದರೆ, ಇವಾಗ ಜನರಲಿ 45 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದು ಮ್ಯಾಕ್ಸಿಮಮ್ ಅಂತ ಅನ್ಕೋಬೋದು. ಇದಕ್ಕಿನ್ನೂ ಹೆಚ್ಚಾಗ್ತಾ ಹೋದರೆ 47 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಸಿವಿಯರ್ ಹೀಟ್ ಅಂತ ಅನ್ನುವಂಥ ಒಂದು ಟರ್ಮನ್ನು ಸಹ ಇಲ್ಲಿ ಎಂಫಸಿಸ್ ಮಾಡ್ತಾರೆ. ಕನ್ಸಿಸ್ಟೆಂಟ್ ಆಗಿ ಒಂದು ಪ್ರದೇಶದಲ್ಲಿ ಅಲ್ಲಿರುವಂಥ ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಆಗ್ತಾ ಹೋದರೆ ಅಲ್ಲಿರುವಂತಹ ಜನರಿಗೆ ಸನ್ಸ್ಟ್ರೋಕ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಇದು ಲೀತಲ್ ಅಂತಲೂ ನಾವು ಗಮನ ಹರಿಸ್ಬೋದು. ಲೀತಲ್ ಅಥವಾ ಫೇಟಲ್ ಅಂತಲೂ ಸಹ ಕರೀತಾರೆ. ಸೊ ಹ್ಯೂಮನ್ ಬಾಡಿ ಮೇಲೆ ಸಾಕಷ್ಟು ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಸಹ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂತಹ ಕೆಲವೊಂದಿಷ್ಟು ಕ್ಲೈಮೇಟ್ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ಗಳನ್ನು ನಾವು ಗಮನ ಹರಿಸೋದಾದರೆ, ಸೊ ಪ್ರೆಸೆಂಟ್ ಕಂಡೀಷನಲ್ಲಿ 2023 ಹೆಚ್ಚು ಟೆಂಪ್ರೇಚರ್ ಇರತಕ್ಕಂಥ ಇಯರ್ ಅಂತಲೇ ಇಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟರ ಮಟ್ಟಿಗೆ ಇಂಟೆನ್ಸ್ ಆಗಿರುವಂಥ ಲೀತಲ್ ಆಗಿರುವಂಥ ಹೀಟ್ ಕಂಡೀಷನ್ಸನ್ನು ನಾವು ಗಮನ ಹರಿಸ್ತಾ ಇದ್ದೀವಿ ಅಂತ. ಇಲ್ಲಿ ಅಬ್ನಾರ್ಮಲ್ ಟೆಂಪ್ರೇಚರು ಕ್ಲೈಮೇಟ್ ಚೇಂಜಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆಲ್ಲ ಗೊತ್ತು. ಭಾರತದ ಮೇಲೆ 90% ಇಂಪ್ಯಾಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಗಮನವನ್ನು ನಾವಿಲ್ಲಿ ಹರಿಸಲಿಕ್ಕೆ ಸಾಧ್ಯತೆ ಇದೆ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನು ಸಹ ಈ ಒಂದು ಹೀಟ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ ಡೆತ್ ಕಂಡೀಷನ್ಸ್ಗಳು ಕ್ರಿಯೇಟ್ ಆಗ್ತದೆ, ಹ್ಯೂಮನ್ ಮೇಲೆ ಹೆಚ್ಚು ಇಂಪ್ಯಾಕ್ಟನ್ನು ಈ ಒಂದು ಹೈ ಟೆಂಪ್ರೇಚರ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ರಿಕಗ್ನೈಸೇಷನ್ ಸಹ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಡಿಸೀಸಸ್ಗಳು ಸಹ ಜಾಸ್ತಿ ಸ್ಪ್ರೆಡ್ ಆಗ್ತವೆ, ಜೀವನಾಧಾರದ ಮೇಲೂ ಸಹ ಇಂಪ್ಯಾಕ್ಟನ್ನು ಮಾಡುತ್ತೆ. ಸೊ ಇವತ್ತು ಆಹಾರಗಳ ಒಂದು ತಯಾರಿಕೆ ನಡಿನಲ್ಲೂ ಸಹ ಇಂಪ್ಯಾಕ್ಟನ್ನು ಮಾಡ್ತವೆ ಅನ್ನೋದನ್ನು ಕಾಣಬಹುದು. ಸೊ ಹೀಟ್ ವೇವ್ಸಿಂದ ಆಗುವಂಥ ಇಂಪ್ಯಾಕ್ಟ್. ಈಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೂ ಸಹ ಹೀಟ್ ವೇವ್ಸ್ಗೆ ಸಂಬಂಧಿಸಿದಂತೆ ಇಂಪ್ಯಾಕ್ಟನ್ನು ರೆಡ್ಯೂಸ್ ಮಾಡಬೇಕು ಅಂದರೆ ಇವಾಗ ಎಲೆಕ್ಷನ್ ಪ್ರೋಸೆಸ್ ನಡಿನಲ್ಲಿ ಕೆಲವೊಂದು ಡೈರೆಕ್ಷನ್ಸನ್ನು ಸಹ ನೀಡಿದ್ದಾರೆ. ಸ್ಪೆಸಿಫಿಕಲಿ ಇವಾಗ ಎಲೆಕ್ಷನ್ ಪ್ರೋಸೆಸ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಡೈರೆಕ್ಷನನ್ನು ನೀಡುತ್ತೆ ಅನ್ನೋದು ನಿಮಗೆ ಗೊತ್ತು. ಸೊ ಇಲ್ಲಿ ಸ್ಪೆಸಿಫಿಕಲಿ 30 to 35 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಹೆಂಗೆ ಪ್ರಿಕಾಷನ್ಸನ್ನು ತೆಗೆದುಕೊಳ್ಬೇಕು ಅಂತಲೂ ಸಹ ಹೆಲ್ತ್ ರಿಲೇಟೆಡ್ ಇರುವಂಥ ಎಫೆಕ್ಟ್ಸನ್ನು ಕಡಿಮೆ ಮಾಡಲಿಕ್ಕೆ ಸೊ ಅವರು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸನ್ನು ಈ ಒಂದು ಸಮ್ಮರ್ ಟೈಮಲ್ಲಿ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಅವರು ವಾಟರ್ ಬಾಟ್ಲನ್ನು ಕ್ಯಾರಿ ಮಾಡುವಂಥದ್ದಾಗಲಿ, ಸೊ ಡೈರೆಕ್ಟ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಬಾರ್ದು ಅನ್ನುವಂಥ ಒಂದು ಕಂಡೀಷನನ್ನು ಸಹ ಇವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಇಲ್ಲಿ ಒಂದು ಟರ್ಮಿನಾಲಜಿಯನ್ನು ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ, ದ ವೆಟ್ ಬಲ್ಬ್ ಟೆಂಪ್ರೇಚರ್ ಅಂತ. ಸೊ ವೆಟ್ ಬಲ್ಬ್ ಟೆಂಪ್ರೇಚರ್ ಅಂದರೆ ಏನು ಅನ್ನೋದು ನಮಗೆ ಟರ್ಮಿನಾಲಜಿ ಆಧಾರದ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್. ಏನು ಹಾಗಂತಂದರೆ ಅನ್ನೋದನ್ನು ನಾವು ತಿಳಿದುಕೊಳ್ಳೇಬೇಕು. ಸೊ ನೀವು ಇಲ್ಲೇ ಅಬ್ಸರ್ವ್ ಮಾಡ್ಬೋದು, ವೆಟ್ ಬಲ್ಬ್ ಟೆಂಪ್ರೇಚರ್ ಅಂತಂದರೆ ಯಾವುದೇ ಒಂದು ಸರ್ಫೇಸನ್ನು ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿರುವಂತಹ ವಾಟರ್ ಮಾಲಿಕ್ಯೂಲ್ಸು ಇವ್ಯಾಪರೇಷನ್ ಆಗುತ್ತೆ, ರೈಟ್? ಸೊ ಈ ಒಂದು ಇವ್ಯಾಪರೇಷನ್ ಪ್ರೋಸೆಸ್ ನಡಿನಲ್ಲಿ ಮಿನಿಮಮ್ ಟೆಂಪ್ರೇಚರ್ ಅಂತೂ ಅಪ್ಲೈ ಆಗಬೇಕಲ್ವಾ? ಸೊ ಎಷ್ಟರ ಮಟ್ಟಿಗೆ ಮಿನಿಮಮ್ ಟೆಂಪ್ರೇಚರ್ನ ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ಸರ್ಫೇಸ್ ಏನು ಮಾಡುತ್ತೆ, ವಾಟರ್ ಮಾಲಿಕ್ಯೂಲ್ಸನ್ನು ಇವ್ಯಾಪ್ರೇಷನ್ ಮಾಡೋದ್ರ ಮುಖಾಂತರ ಕೂಲ್ ಡೌನ್ ಆಗುತ್ತೆ. ನೀವು ಅರ್ಥ ಮಾಡ್ಕೋಬೋದು, ನೀವು ಸ್ವೆಟ್ ಆಗ್ತಿರಲ್ಲ ಅದೇ ಪ್ರೋಸೆಸ್ಗೆ ನಾವು ಇಲ್ಲಿ ವೆಟ್ ಬಲ್ಬ್ ಅಂತ ಕರಿಬೋದು. ಸೊ ವೆಟ್ ಬಲ್ಬ್ ಟೆಂಪ್ರೇಚರ್ ಅಂತಂದರೆ ಯಾವ ಟೆಂಪ್ರೇಚರ್ ನಡಿನಲ್ಲಿ, ಸೊ ಒಬ್ಬೊಬ್ಬರು ಒಂದೊಂದು ಕಂಡೀಷನಲ್ಲಿ ಈಸಿಯಾಗಿ ಸ್ವೆಟ್ ಆಗ್ತಾರೆ. ಒಬ್ಬರು 5 ಮಿನಿಟ್ಸ್ ಎಕ್ಸಸೈಸ್ ಮಾಡಿದರೆ ಸ್ವೆಟ್ ಆಗಿಬಿಡ್ತಾರೆ, ಸೊ ಒಬ್ಬೊಬ್ಬರು ಹಾಫ್ ಆನ್ ಅವರ್ ಮಾಡಿದರೆ ಸ್ವೆಟ್ ಆಗ್ತಾರೆ. ಸೊ ಇಲ್ಲಿ ಮಿನಿಮಮ್ ಟೆಂಪ್ರೇಚರ್ ಬೇಕಾಗುತ್ತೆ. ಆ ಒಂದು ಮಿನಿಮಮ್ ಟೆಂಪ್ರೇಚರ್ ನಡಿನಲ್ಲಿ ಕೂಲಿಂಗ್ ಎಫೆಕ್ಟನ್ನು ಕಾಣ್ತೀವಿ. ಈ ಒಂದು ವಿದ್ಯಮಾನಕ್ಕೆ ದ ವೆಟ್ ಬಲ್ಬ್ ಟೆಂಪ್ರೇಚರ್ ಅಂತಲೇ ಕರಿಬಹುದು. ಸೊ ಇದನ್ನು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲಿ ಕೇಳ್ತಾರೆ. ಸೊ ಇಲ್ಲಿ ನೀವು ಕಾಣ್ಬೋದು ಎಕ್ಸಾಂಪಲ್ ಅಂತಂದರೆ ನಮ್ಮ ಸ್ಕಿನ್ ಮೇಲೆ ಇರ್ತಕ್ಕಂಥ ವಾಟರ್ ಇವ್ಯಾಪ್ರೇಷನ್ ಆಗೋದು ಅಂದರೆ ಕೂಲ್ ಡೌನ್ ಆಗುವಂಥದ್ದು, ಸ್ವೆಟ್ಟಿಂಗ್ನ ಮುಖಾಂತರ ಕೂಲ್ ಡೌನ್ ಆಗ್ತೀವಲ್ಲ. ಸೊ ಇದು ಆ್ಯಕ್ಚುಲಿ ಹೇಳಬೇಕಂತಂದರೆ ನಮ್ಮ ಆರೋಗ್ಯದ ಮೇಲೆ ಲಾಂಗ್ ಟರ್ಮಲ್ಲಿ ಹಾನಿಕಾರಕ ಅಂತಲೇ ಹೇಳಬಹುದು ಅಲ್ವಾ? ಸೊ ಇವಾಗ ನಾವು ಕಂಪ್ಲೀಟಾಗಿ ಬಾಡಿನಲ್ಲಿ ಸ್ವೆಟ್ಟಿಂಗ್ ಆಗ್ತಾ ಇದ್ದರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ನೀರಿನ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಸೊ ಎಲ್ಲ ಕಂಟೆಂಟು ಸಹ ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ ಆಗೋದಿಲ್ಲ. ಸೊ ಫ್ಲೂಯಿಡ್ ಕಂಟೆಂಟ್ ಏನಿರುತ್ತಲ್ಲ ಅದು ಬ್ಯಾಲೆನ್ಸ್ಡ್ ಆಗಿರಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಇದು ಸಮ್ಟೈಮ್ಸ್ ಏನಾಗುತ್ತೆ ಲೀತಲ್ ಎಫೆಕ್ಟನ್ನು ಸಹ ಕ್ರಿಯೇಟ್ ಮಾಡುತ್ತೆ. ಲಾಂಗ್ ರನ್ನಲ್ಲಿ ಒಳ್ಳೆಯದಲ್ಲ ಅಂತ ಕವರ್ ಮಾಡ್ಬೋದು. ಸೊ ಜನರಲಿ ಹೀಟ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಷನ್ಸನ್ನು ನಾವು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ನ್ಯೂಕ್ಲಿಯರ್ ಪವರ್ ಈಸ್ ಕೀ ಟು ಡೆವಲಪ್ಮೆಂಟ್ ಅನ್ನುವಂಥದ್ದಾಗಿ ಕೆಲವೊಂದಿಷ್ಟು ಸ್ಟಡಿಗಳು ಹೇಳ್ತಾ ಇದ್ದಾವೆ ಅಂತ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ. ಭಾರತ ಇವಾಗ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಮೇಲೆ ಫೋಕಸ್ ಮಾಡ್ತಾ ಇದೆ ಅಂತಂದರೆ ಏನರ್ಥ, ಇದರ ಒಂದು ಎನರ್ಜಿ ಎಫಿಷಿಯನ್ಸಿಯನ್ನು ತೋರಿಸಲೇಬೇಕಾಗುತ್ತೆ ಅಲ್ವಾ? ಸೊ ಈ ಒಂದು ಎನರ್ಜಿ ಎಫಿಷಿಯನ್ಸಿ ಆಧಾರದ ಮೇಲೆ ನಾವು ಎಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಪ್ರಯಾರಿಟೀಸ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದೀವಿ.
ಭಾರತ ಇವತ್ತು ಎನರ್ಜಿ ಸೆಕ್ಟರ್ ಮೇಲೆ ಹೆಚ್ಚು ಪ್ರಯಾರಿಟೀಸನ್ನು ಕೊಡಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎನರ್ಜಿ ಸೆಕ್ಟರ್ ಮೇಲೆ ಫೋಕಸನ್ನು ಮಾಡಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಬಿಲ್ಡ್ ಮಾಡಬೇಕು. ಸೊ ಇದರಿಂದ ಭಾರತ ಏನು ಡೆವಲಪ್ಮೆಂಟಲ್ ಆಸ್ಪೆಕ್ಟ್ಸ್ ಮೇಲೆ ಟಾರ್ಗೆಟನ್ನು ಹಾಕ್ಕೊಂಡಿದೆ, ಅದರಲ್ಲೂ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟನ್ನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೆಟ್ ಝೀರೋ ಎಮಿಷನ್ಸನ್ನು, ಅಂದರೆ ನಾವು ಎಷ್ಟು ಮಟ್ಟಿಗೆ ಇವತ್ತು ಎಮಿಷನ್ಸನ್ನು ಮಾಡ್ತೀವಿ ಅಷ್ಟೇ ಮಟ್ಟಿಗೆ ನಾವು ಕಾರ್ಬನನ್ನು ಕ್ಯಾಪ್ಚರ್ ಮಾಡೋದ್ರ ಮುಖಾಂತರ ಅಥವಾ ಎನ್ವಿರಾನ್ಮೆಂಟ್ಗೆ ಉಪಕಾರಿ ಆಗ್ತಕ್ಕಂಥ ಕೆಲಸಗಳನ್ನು ಇಲ್ಲಿ ನಾವು ಮಾಡೋದು. ನೆಟ್ ಝೀರೋ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡೋದು. ಎಮಿಷನ್ಗೆ ಸಂಬಂಧಪಟ್ಟಂತೆ ನೆಟ್ ಝೀರೋ ಟಾರ್ಗೆಟನ್ನು ಭಾರತ ಕೊಟ್ಟಿರೋದು 2070. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಹಾಗೂ ಭಾರತ ಇವತ್ತು ಡೆವಲಪ್ಡ್ ನೇಷನ್ಸ್ ಆಗಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಸಹ ಹಾಕ್ಕೊಂಡಿದೆ ಅಲ್ವಾ, 2047. ಇದು ಇಂಪಾರ್ಟೆಂಟು. ನಮಗೆ ಆನ್ಸರ್ಲಿ ಬಳಕೆ ಮಾಡುವಾಗೂ ಸಹ ಇವೆಲ್ಲ ಯೂಸ್ ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಇಯರ್ಸ್ಗಳು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಪ್ಯಾರಾಗ್ರಾಫ್ ನಡಿನಲ್ಲಿ ನಾವು ಗ್ರೋತ್ ಆಸ್ಪೆಕ್ಟ್ಸನ್ನು ಹಾಕ್ಕೊಂಡಿದ್ದೀವಿ. ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಗೆ ಸಂಬಂಧಿಸಿದಂತಹ ಒಂದು ಎಮಿಷನ್ ಟಾರ್ಗೆಟ್, ನೆಟ್ ಝೀರೋ ಎಮಿಷನ್ ಟಾರ್ಗೆಟನ್ನು ಹಾಕ್ಕೊಂಡಿದ್ವಿ. ಸೊ ಈ ಒಂದು ಸಂದರ್ಭದಡಿನಲ್ಲಿ ನಾವು ಎನರ್ಜಿ ಸೆಕ್ಟರ್ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ಬಹುಮುಖ್ಯವಾಗಿ ನಾವು ನ್ಯೂಕ್ಲಿಯರ್ ಪವರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡಬೇಕು. ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಹರಿಸ್ಬೋದು. ಸೊ ಇದರಿಂದ ನಾವು ಎನರ್ಜಿ ಎಫಿಷಿಯನ್ಸಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೀವು ಡೇ ಟು ಡೇ ಬೇಸಿಸ್ ಮೇಲೆ ನ್ಯೂಸ್ ಪೇಪರನ್ನು ಓದ್ತಾ ಇದ್ದರೆ ಅಥವಾ ಅನಾಲಿಸಿಸನ್ನು ಕೇಳ್ತಾ ಇದ್ದರೆ ಗಮನ ಹರಿಸ್ಬೋದು, ಭಾರತ ಇವತ್ತು ರಿನ್ಯೂಯಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದೆ ಅಲ್ವಾ. ರೀಸೆಂಟಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಭಾರತದಲ್ಲೇ ಸೋಲಾರ್ ಪ್ಯಾನಲನ್ನು ಪ್ರೊಡಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಬೇಕಾಗುವಂಥ ಒಂದು ಪ್ರಮೋಷನನ್ನು ಪ್ರೊವೈಡ್ ಮಾಡ್ತಾ ಇದೆ. ಲೀಗಲೈಸ್ ಆಗಿ ಒಂದು ಪ್ರೊಸೆಸನ್ನು ಫಾರ್ಮ್ ಮಾಡ್ತಾ ಇದೆ. ಅಂದರೆ ನಾವು ಚೈನಾದ ಮೇಲೆ ಇರ್ತಕ್ಕಂಥ ಡಿಪೆಂಡೆನ್ಸಿಯನ್ನು ರೆಡ್ಯೂಸ್ ಮಾಡಬೇಕು, ನಮ್ಮ ದೇಶದಲ್ಲೇ ಹೆಚ್ಚು ತಯಾರಿಕೆ ಆಗಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇದರಿಂದಾಗಿ ನಾವು ಹೆಚ್ಚು ರಿನ್ಯೂವೇಬಲ್ ಎನರ್ಜಿ ಮೇಲೆ ಫೋಕಸನ್ನು ಮಾಡ್ತಾ ಇದ್ದೇವೆ ಅಂತ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತಾಯಿದೆ. ಸೊ ಇದೇ ರೀತಿಯಾಗಿ ನಾವು ಇನ್ನೂ ಎಫಿಷಿಯೆಂಟ್ ಆಗಬೇಕು ಅಂತಂದರೆ ಇವಾಗ ಸೋಲಾರ್ ಎನರ್ಜಿ ಅಂತ ಒಂದು ತೆಗೆದುಕೊಳ್ಳೋದಾದರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಮೇಲೂ ಸಹ ಫೋಕಸ್ ಮಾಡುವಂಥದ್ದು ನಾವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ನೆಟ್ ಝೀರೋ ಎಮಿಷನ್ಸನ್ನು ಅಬ್ಸರ್ವ್ ಮಾಡಲೇಬೇಕು ಅಂತಂದರೆ ನ್ಯೂಕ್ಲಿಯರ್ ಪವರನ್ನು ನಾವು ಹೆಚ್ಚು ಫೋಕಸ್ ಮಾಡೋದ್ರಿಂದ ಬೈ 2030 ಗಿಗಾವ್ಯಾಟ್ ಅಷ್ಟು ನಾವು ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯಿಂದ ತೆಗೆದುಕೊಂಡ್ರೆ ಅಗೇನ್ ಮತ್ತೆ ನಾವು 2050ನಲ್ಲಿ 265 ಗಿಗಾವ್ಯಾಟ್ ಅಷ್ಟು ಎನರ್ಜಿಯನ್ನು ನಾವು ಪಡೆದುಕೊಂಡಿದ್ದೆ ಆದರೆ ನಮ್ಮ ಒಂದು ಟಾರ್ಗೆಟ್ ಏನಿದೆ ಅದನ್ನು ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಜನರಲಿ ಇಷ್ಟು ನಾವು ನ್ಯೂಕ್ಲಿಯರ್ ಪವರಿಂದ ಎನರ್ಜಿಯನ್ನು ಎಫಿಷಿಯೆಂಟಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಭಾರತದ ಒಂದು ಟೋಟಲ್ ಕಾಂಟ್ರಿಬ್ಯೂಷನನ್ನು ನಾವು ನೋಡೋದಾದರೆ ಅದರಲ್ಲೂ ಈ ಒಂದು ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಿಸಿದಂಥ ಒಂದು ಕಾಂಟ್ರಿಬ್ಯೂಷನ್ ಹೇಗೆ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಸಹ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಾವು ಸೋಲಾರ್ ಪವರ್ಗೆ ಸಂಬಂಧಿಸಿದಂಥ ಒಂದು ಶೇರು ಸಹ ಸ್ವಲ್ಪ ಕಡಿಮೆ ಆಗುವಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಅಂದರೆ ಇನಿಷಿಯಲ್ ಸ್ಟೇಜ್ ನಡಿನಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಬೇಕು, ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರು ಇವೆಲ್ಲನೂ ಸಹ ನಾವು ಬಿಲ್ಡ್ ಮಾಡಬೇಕಾಗತ್ತೆ. ಸೊ ಸ್ಟಾರ್ಟಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಹೋದರೆ ಸೊ ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನ್ ಇನ್ಕ್ರೀಸ್ ಆಗ್ತಾ ಹೋದರೆ ಹೆಚ್ಚು ಗಿಗಾವ್ಯಾಟ್ಗಳು ಎನರ್ಜಿ ಇವಾಗ ರಿನ್ಯೂಯಬಲ್ ಎನರ್ಜಿ ಸೆಕ್ಟರಿಂದ ನಾವು ತೆಗೆದುಕೊಳ್ತಾ ಹೋದರೆ ನಮ್ಮ ಒಂದು ನೆಟ್ ಝೀರೋ ಎಮಿಷನ್ ಟಾರ್ಗೆಟ್ ಏನಿದೆ ಅದು ಆಟೋಮೆಟಿಕ್ಲಿ ಸರಿ ಹೋಗುತ್ತೆ ಅನ್ನೋದನ್ನು ಗಮನ ಹರಿಸಬಹುದು. ಸೊ ಇದರೊಂದಿಗೆ ಯುರೇನಿಯಂ ಅವೈಲಬಿಲಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಇವಾಗ ಸೋಲಾರ್ ಎನರ್ಜಿಯಿಂದ ನಾವು ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇದ್ದೀವಿ, ಸರಿ ಸುಮಾರು 16% ಅಷ್ಟು ಇನ್ಸ್ಟಾಲ್ ಜನರೇಷನ್ ಕೆಪಾಸಿಟಿಯನ್ನು ಹೊಂದಿದ್ದೀವಿ. ಸೊ ಕೋಲಿಂದ 49% ಅಷ್ಟು ಕಾಣ್ತಾ ಇದ್ದೀವಿ. ಸೊ ಹಾಗೆ ನಾವು ಇಲ್ಲಿ ಬೇಕಾಗುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸನ್ನು ಮಾಡಬೇಕು. ಎಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು? ಪ್ರೆಸೆಂಟ್ಲಿ ನಾವು ಈ ಯುರೇನಿಯಂ ಅವೈಲಬಿಲಿಟಿಯನ್ನು ಐಡೆಂಟಿಫೈ ಮಾಡೋ ಪ್ರಕಾರ ಇಲ್ಲಿ ಯಾವ ಏರಿಯಾದಲ್ಲಿ ಯುರೇನಿಯಂ ಕಾಂಟ್ರಿಬ್ಯೂಷನ್ ಹೆಚ್ಚಿದೆ, ಅದನ್ನು ಎಷ್ಟು ಮಟ್ಟಿಗೆ ನಾವು ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ಗಮನ ಹರಿಸಬೇಕಾಗುತ್ತೆ. ಸೊ ನ್ಯೂಕ್ಲಿಯರ್ ಪವರ್ಗೆ ಸಂಬಂಧಿಸಿದಂಥ ಒಂದು ಆಲ್ಟರ್ನೇಟಿವ್ ರಿಸೋರ್ಸಸ್, ಯಾಕೆಂದರೆ ಯುರೇನಿಯಂ ಅವೈಲಬಿಲಿಟಿ ಏನಾದರೂ ಕಡಿಮೆ ಇದ್ದರೆ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಖನಿಜಗಳನ್ನು ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಥೋರಿಯಮ್ನು ಇಂಪಾರ್ಟೆಂಟ್, ಥೋರಿಯಮ್ನ ಮುಖಾಂತರನೂ ಸಹ ನ್ಯೂಕ್ಲಿಯರ್ ಪವರ್ಗಳು ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ಸೊ ನಮ್ಮ ಒಂದು ಕೋಲ್ ಡಿಪೆಂಡೆನ್ಸಿಯನ್ನು ಇಲ್ಲಿ ನಾವು ರೆಡ್ಯೂಸ್ ಮಾಡಬೇಕಾಗಿದೆ. ಸೊ ಭಾರತದಲ್ಲಿ ಇವತ್ತು ಎನರ್ಜಿ ಸಿಸ್ಟಮ್ನಲ್ಲಿ ಸಾಕಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು ಅಥವಾ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಕೋಲ್ನ ಮುಖಾಂತರ ಸಾಕಷ್ಟು ಬೆನಿಫಿಟನ್ನು ನಾವು ಪಡೆದುಕೊಳ್ತಾ ಇದ್ದೀವಿ. ಬಟ್ ಈ ಕೋಲ್ನ ಮೇಲಿರುವಂಥ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕಾಗಿದೆ. ಇದನ್ನು ನಾವು ಫಾಸಿಲ್ ಫ್ಯೂಯಲ್ ಅಂತಲೇ ಹೇಳ್ಬೋದಲ್ವಾ. ಸೊ ಇದರಿಂದ ಹೆಚ್ಚು ಎಮಿಷನ್ ಆಗುತ್ತೆ. ಎಮಿಷನ್ ಕಂಟ್ರೋಲ್ ಬರಬೇಕು ಅಂತಂದರೆ ನಾವು ಇದರಿಂದ ಡಿವೇಟ್ ಆಗಬೇಕು. ನಮ್ಮ ಒಂದು ಎನರ್ಜಿ
ರಿಸೋರ್ಸಸ್ ಏನಿದೆ ಅದು ಶಿಫ್ಟ್ ಆಗಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿ ಕ್ರಿಟಿಕಲಿ ಒಂದು ಕಂಡೀಷನನ್ನು ಅಥವಾ ಐಡಿಯಲಿಸ್ಟಿಕ್ ಕಂಡೀಷನನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ನ್ಯೂಕ್ಲಿಯರ್ ಎನರ್ಜಿಯಿಂದ ನಾವು ಇಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಇನ್ನು ಪ್ರಿಲಿಮ್ಸ್ ನಡಿನಲ್ಲಿ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಗಮನ ಹರಿಸೋದಾದರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಭಾರತದಲ್ಲಿ ಅಂತ. ಸೊ ಆ ನೇಮ್ಗಳು ಮತ್ತು ಸ್ಟೇಟ್ ನಮಗೆ ತುಂಬ ಇಂಪಾರ್ಟೆಂಟ್. ಮ್ಯಾಚ್ ದ ಫಾಲೋಯಿಂಗಲ್ಲಿ ಜನರಲಿ ಕೇಳಿರ್ತಾರೆ ಅಥವಾ ಸಮ್ಟೈಮ್ಸ್ ಸ್ಟೇಟ್ಮೆಂಟ್ ವೈಸ್ನೂ ಸಹ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ನೀವು ಈ ಒಂದು ಇಮೇಜ್ನ ಮುಖಾಂತರ ಅಬ್ಸರ್ವ್ ಮಾಡ್ಬೋದು. ಸೊ ಯಾವ್ಯಾವ ಸ್ಟೇಟ್ಸ್ಗಳಲ್ಲಿ ಇದು ಕಂಡು ಬರುತ್ತೆ ಅಂತ. ಸೊ ಇಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ನರೋರಾನ ನೀವು ಅಬ್ಸರ್ವ್ ಮಾಡ್ಬೋದು. ನರೋರಾ ಅಟೋಮಿಕ್ ಪವರ್ ಪ್ಲಾಂಟ್ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಅಗೇನ್ ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ರಾಜಸ್ಥಾನ್ ಅಟೋಮಿಕ್ ಪವರ್ ಪ್ಲಾಂಟ್ ಹಾಗೂ ಕಾಕ್ರಾಪಾರ್ ಅಟೋಮಿಕ್ ಪವರ್ ಪ್ಲಾಂಟನ್ನು ಗುಜರಾತದಲ್ಲಿ ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ತಾರಾಪುರ್ ಅಟೋಮಿಕ್ ಪವರ್ ಪ್ಲಾಂಟ್ ಆಗಿರ್ಬೋದು. ಕರ್ನಾಟಕದಲ್ಲಿ ಕೈಗಾ ಜನರೇಟಿಂಗ್ ಸ್ಟೇಷನ್ ಅಂತಲೇ ಹೇಳ್ತಾರೆ. ಇನ್ನು ತಮಿಳುನಾಡಲ್ಲಿ 2 ಇದ್ದಾವೆ, ಮದ್ರಾಸ್ ಅಟೋಮಿಕ್ ಪವರ್ ಪ್ಲಾಂಟ್ ಹಾಗೂ ಕುಡಂಕುಲಂ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಂತ ನೀವು ಈ ಒಂದು ಮ್ಯಾಪ್ನ ಮುಖಾಂತರ ಅಬ್ಸರ್ವೇಷನನ್ನು ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಎಷ್ಟಿದ್ದಾವೆ? 7 ಪವರ್ ಪ್ಲಾಂಟ್ಸ್ಗಳನ್ನು ಕಾಣ್ತೀವಿ. ಯಾವ್ಯಾವ ಸ್ಟೇಟ್ಸಲ್ಲಿ ಕಂಡು ಬರುತ್ತೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಲಿ. ತಮಿಳುನಾಡಲ್ಲಿ 2 ಇದೆ ಅನ್ನುವಂಥ ಒಂದು ಕ್ಲಾರಿಟಿನ ಸಹ ನೀವು ಇಲ್ಲಿ ಹೊಂದಬೇಕು. ಸೊ ಇಷ್ಟು ಇನ್ಫಾರ್ಮೇಷನ್ಸನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಪೋಲ್ ಕ್ಯಾಂಪೇನ್ಸ್ ಇನ್ ಇಂಡಿಯಾ ಮಸ್ಟ್ ರಿಫ್ಲೆಕ್ಟ್ ಕ್ಲೈಮೇಟ್ ಇಶ್ಯೂಸ್ ಅನ್ನುವಂಥ ಟೈಟಲ್ನ ಮುಖಾಂತರ ಕಾಣ್ತಾ ಇದ್ದೀವಿ. ಇಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳ ಆಧಾರದ ಮೇಲೆ ಕ್ಲೈಮೇಟ್ ಕಂಡೀಷನ್ ಎಷ್ಟು ಮಟ್ಟಿಗಿದೆ ಅಂತ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಪೋಲ್ ಕ್ಯಾಂಪೇನ್ ನಡಿನಲ್ಲಿ ನಾವು ಎಷ್ಟು ಮಟ್ಟಿಗೆ ಈ ಒಂದು ಇಶ್ಯೂಸನ್ನು ಇನ್ವಾಲ್ವ್ ಮಾಡಬೇಕು ಅಂತ ಸೆಕೆಂಡ್ ಪಾರ್ಟ್ ನಡಿನಲ್ಲಿ ಕಂಪ್ಯಾರಿಸನನ್ನು ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ರಿಪೋರ್ಟನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಜೇಷನ್, ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಜೇಷನ್ ರಿಲೀಸ್ ಮಾಡ್ತಕ್ಕಂತಹ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್, ಈ ಒಂದು ರಿಪೋರ್ಟ್ ನಡಿನಲ್ಲಿ ಜನರಲಿ ಒಂದು ಹಾಟೆಸ್ಟ್ ಇಯರ್ ಅಂತಲೇ 2023ನಲ್ಲಿ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಪ್ಲಾನೆಟ್ಗೆ ಸಾಕಷ್ಟು ಹಾರ್ಮ್ ಆಗ್ತಾ ಇದೆ. ಈವನ್ ಪ್ರೀ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಟಾರ್ಗೆಟ್ ಏನು ಹಾಕ್ಕೊಂಡಿದ್ವಿ ಅದನ್ನು ಸಹ ನಾವು ಆಲ್ರೆಡಿ ಲಿಮಿಟ್ ರೀಚ್ ಆಗ್ತಾ ಇದ್ದೀವಿ. 1.45 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೀಚ್ ಮಾಡಿದ್ದೀವಿ ಆಲ್ರೆಡಿ. ಸೊ ಇಲ್ಲಿ ನೀವು ಜನರಲಿ ಅಬ್ಸರ್ವ್ ಮಾಡ್ಬೋದು 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ರೀಚ್ ಮಾಡಬೇಕು. ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೀಚ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ನಾವೇನು ಹಾಕ್ಕೊಂಡಿದ್ವಿ. ಸೊ ಈ ಒಂದು ಟಾರ್ಗೆಟನ್ನು ಆಲ್ರೆಡಿ ನಾವು ರೀಚ್ ಮಾಡ್ತಾ ಇದ್ದೀವಿ ಅಂತ, ಆ ಒಂದು ಲಿಮಿಟನ್ನು ಆಲ್ರೆಡಿ ಕ್ರಾಸ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೆ ನಾವು ಅಬ್ಸರ್ವ್ ಮಾಡ್ಬೋದು ಈ ಒಂದು ರಿಪೋರ್ಟ್ ನಡಿಯಲ್ಲಿ ಟೆಂಪ್ರೇಚರ್ ಇವಾಗ ಹೆಚ್ಚಾಗ್ತಾ ಇದೆ. ಗ್ಲೋಬಲ್ ಲೆವೆಲ್ ಇರುವಂಥ ಒಂದು ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಓಷನ್ ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಗ್ಲೇಷಿಯರು ಸಹ ಇವತ್ತು ಮೆಲ್ಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಅಂದರೆ ಗ್ಲೇಷಿಯರ್ ಮಾಸು ಸಹ ಡಿಕ್ರೀಸ್ ಆಗ್ತಾ ಇದೆ. ಇದರಿಂದ ಸಿ ಲೆವೆಲ್ ರೈಸ್ ಆಗುತ್ತೆ ಅನ್ನುವಂಥ ಒಂದು ಇಂಪ್ಯಾಕ್ಟನ್ನು ಚೈನನ್ನು ನಾವು ಗಮನ ಹರಿಸ್ಬೋದು. ಹೀಟ್ ವೇವ್ಸ್ಗೆ ಸಂಬಂಧಿಸಿದಂತನೂ ಸಹ ಇರ್ಬೋದು. ಸೊ ಇವಾಗ ಓಷನ್ ಟೆಂಪ್ರೇಚರಲ್ಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ಟ್ರಾಫಿಕಲ್ ಸೈಕ್ಲೋನ್ಸ್ಗಳಂತಹ ಫಿನಾಮಿನಗಳಾಗ್ತವೆ, ಟೊರೆನ್ಷಿಯಲ್ ರೇನ್ಸ್ಗಳಾಗ್ತಾ ಇದ್ದಾವೆ. ಸೊ ಈ ಎಲ್ಲ ಫಿನಾಮಿನಸ್ಗಳು ಎದಕ್ಕಾಗ್ತಾ ಇದೆ? ಕ್ಲೈಮೇಟ್ ಚೇಂಜಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆ. ಸೊ ಇದರಿಂದ ನಮ್ಮ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮೇಲೂ ಸಹ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಗಮನ ಹರಿಸ್ಬೋದಲ್ವಾ. ಸೊ ಬೇಸಿಕಲಿ ಇವಾಗ ಆಗುವಂಥ ಒಂದು ಆಕ್ಟಿವಿಟಿ ಮೇಲೆ ಹಾರ್ಮ್ ಹೆಂಗಾಗುತ್ತೆ, ಈವನ್ ಇದು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೇನೂ ಸಹ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಇಂಪಾರ್ಟೆಂಟ್ಲಿ ಇದನ್ನು ಕನ್ಸರ್ನ್ ಆಗಿ ತೆಗೆದುಕೊಳ್ಬೇಕು, ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಸೊ ಯಾಕೆಂದರೆ ಇದು ತುಂಬ ವರಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನೋದನ್ನು ಕಾಣ್ಬೋದು. ಸೊ ಕೋವಿಡ್-19 ಸಂದರ್ಭದಲ್ಲಿ ನಾವು ಹೇಗೆ ಇಮಿಡಿಯೇಟ್ ಸ್ಟೆಪ್ಸನ್ನು ತೆಗೆದುಕೊಂಡ್ವಿ, ಅದೇ ರೀತಿಯಾಗಿ ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಇದರಿಂದ ಆಗುವಂತಹ ಮೇಜರ್ ಇಂಪ್ಯಾಕ್ಟ್ಸ್ಗಳನ್ನು ನಾವು ಗಮನ ಹರಿಸೋದಾದರೆ, ಇವಾಗ ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ನಡಿನಲ್ಲಿ ಏನಾಗ್ತಾ ಇತ್ತು, ಎಲ್ಲರೂ ಅರ್ಬನೈಜೇಷನ್ಗೆ ಹೆಚ್ಚು ಮೂವ್ ಆಗೋದಾಗಲಿ ಅಥವಾ ಜನರಲಿ ಮೈಗ್ರೇಷನ್ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ರೂರಲ್ ಟು ಅರ್ಬನ್ ಮೈಗ್ರೇಷನನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದ ನಮ್ಮ ಒಂದು ಲೈಫ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಕಾಣ್ಬೋದು. ಸೊ ಈ ಒಂದು ಪ್ರಿನ್ಸಿಪಲ್ ನಡಿನಲ್ಲಿ ನಾವು ಹೆಚ್ಚು ಗ್ರೋತನ್ನು ಕಾಣೋದಕ್ಕೋಸ್ಕರ ಕೈಗಾರಿಕೀಕರಣ ಮಾಡಿದ್ದೀವಿ. ಬಟ್ ಇದರಿಂದ ಏನಾಗಿದೆ, ಇವಾಗ ನಾವು ಬೇರೆ ಬೇರೆ ಸೆಕ್ಟರ್ಸ್ ನಡಿನಲ್ಲೂ ಸಹ ಇನೋವೇಷನ್ಸನ್ನು ತರಬೇಕು, ಟೆಕ್ನಾಲಜಿಯನ್ನು ಇನ್ವಾಲ್ವ್ಮೆಂಟ್ ತೋರಿಸ್ಕೊಳ್ಳೋದ್ರ ಮುಖಾಂತರ ಸಾಕಷ್ಟು ಮೆಕ್ಯಾನಿಸಮ್ಸಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರೋಗ್ರೆಸ್ನ ಆಸ್ಪೆಕ್ಟ್ನ ಪ್ರಗತಿ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಬಟ್ ಏನಾಗ್ತಾ ಇದೆ ಅಂದರೆ, ಈ ಒಂದು ಪ್ರಗತಿಯ ಹಾದಿಗೆ ಬೇಕಾಗ್ತಕ್ಕಂಥ ಕಚ್ಚಾ ವಸ್ತುಗಳು ಅಥವಾ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ನಾವು ಇವತ್ತು ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಎಕ್ಸ್ಪ್ಲೋಟೇಷನ್ ಮಾಡ್ತಾ ಇದ್ದೀವಿ. ಸೊ ಅವಶ್ಯಕತೆಗಿಂತಲೂ ಸಹ ಹೆಚ್ಚು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಎನ್ವಿರಾನ್ಮೆಂಟ್ಗೆ ಹಾರ್ಮನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಕೈಗಾರೀಕರಣ ಆದಮೇಲೆ ಅಂತ ಆಥರ್ ಅವರು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಎನ್ವಿರಾನ್ಮೆಂಟ್ ಮೇಲೆ ಆಗಿರ್ತಕ್ಕಂಥ ಈ ಒಂದು ಇಂಪ್ಯಾಕ್ಟನ್ನು ನಾವು ತಡೆಗಟ್ಟಬೇಕು. ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಟೆಂಪ್ರೇಚರ್ ಇವಾಗ ಕಡಿಮೆ ಆಗಬೇಕು. ಕೈಗಾರೀಕರಣದಿಂದ ಏನಾಗಿದೆ, ಸಾಕಷ್ಟು ಗ್ರೀನ್ ಹೌಸ್ ಗ್ಯಾಸಸ್ಗಳ ಒಂದು ಎಮಿಷನ್ಸನ್ನು ನಾವು ಲಾರ್ಜ್ ಸ್ಕೇಲಲ್ಲಿ ನೋಡ್ತಾ ಇದ್ದೀವಿ. ಸೊ ಫಾಸಿಲ್ ಫ್ಯೂಯಲ್ಸ್ಗಳನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋದ್ರಿಂದ ಹೆಚ್ಚು ಎಮಿಷನ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಕ್ಲಿಯರ್ಲಿ ಗೊತ್ತೇ ಇದೆ. ಸೊ ಇದೇ ರೀತಿಯಾಗಿ ಪ್ಯಾರಿಸ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇವರು ಎಂಫೋಸಿಸ್ ಮಾಡೋದ್ರ ಪ್ರಕಾರ 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು
ಕಡಿಮೆ ಲೆವೆಲಿಗೆ ನಾವು ತರಬೇಕು. ಅದರಲ್ಲೂ ಪ್ರಿಫರೇಬಲಿ ಪ್ರೀ ಇಂಡಸ್ಟ್ರಿಯಲ್ ಟೈಮ್ಸನ್ನು ಕಂಪೇರ್ ಮಾಡೋದಾದರೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ತರಬೇಕು ಅನ್ನೋದಾಗಿ ನಾವು ಏನು ಪ್ಯಾರಿಸ್ ಅಗ್ರಿಮೆಂಟನ್ನು ಕಾಣ್ತಾ ಇದ್ದೀವಿ. 2016 ಅಡಿನಲ್ಲಿ ಈ ಒಂದು ಅಗ್ರಿಮೆಂಟ್ ಜಾರಿಗೆ ಬಂದಿದೆ. ಸೊ ಲೀಗಲಿ ಬೈಂಡಿಂಗ್ ಪ್ರೊವಿಷನ್ಸ್ ಇದ್ರೂ ಸಹ ಅಂದರೆ ಜನರಲಿ ಎಲ್ಲ ದೇಶಗಳು ಎಷ್ಟು ಮಟ್ಟಿಗೆ ಎಮಿಷನ್ಸನ್ನು ರೆಡ್ಯೂಸ್ ಮಾಡ್ತಾರೆ ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ಸಹ ಎಂಫಸಿಸ್ ಮಾಡಿದ್ದಾರೆ. ರೀಸೆಂಟಾಗಿ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. COP28 ನಡಿನಲ್ಲಿಯೂ ಸಹ ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಇಶ್ಯೂಸ್ಗಳು ರೇಸ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಫೇಸ್ ಔಟ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಸೊ ಫೈನಲಿ ಅಲ್ಲಿರುವಂಥ ಒಂದು ಟೆಕ್ಸ್ಟನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಫೇಸ್ ಡೌನ್ ಮಾಡಬೇಕು ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ಸಹ ಕೊಡ್ತಾ ಇದ್ದಾರೆ. ಭಾರತನೂ ಸಹ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜನ್ನು ಸಹ ಜಾರಿಗೆ ತಂದಿರೋ ಪ್ರಕಾರ ಸೊ ಇಲ್ಲಿ ಪವರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಭಾರತದ ಒಂದು ಅನೌನ್ಸ್ಮೆಂಟನ್ನು ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಇವರು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಫೋಕಸ್ ಮಾಡುವಂಥದ್ದಾಗಲಿ, ಸೊ ಎನರ್ಜಿ ಟ್ರಾನ್ಸಿಷನ್ ಪ್ಲಾನ್ಸ್ಗಳನ್ನು ಹಾಕ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಸೊ ರಿನ್ಯೂವೇಬಲ್ ಎನರ್ಜಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೆಲ್ಲ ಕನೆಕ್ಟ್ ಮಾಡ್ಬೋದು. ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಪ್ರಮೋಷನ್ ಮಾಡೋದಾಗಲಿ, ಹೈಡ್ರೋಜನ್ ಎನರ್ಜಿ ಅಂತ ನಾವು ಇವಾಗ ನೋಡಿದ್ವಿ. ಸೊ ನ್ಯಾಷನಲ್ ಲೆವೆಲಲ್ಲಿ ಒಂದು ಮಿಷನ್ನೇ ಇದೆ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದು. ಸೋಲಾರ್ ಪವರ್ಗೂ ಸಂಬಂಧಪಟ್ಟಂತೆಯೂ ಸಹ ಸರ್ಕಾರ ಫೋಕಸನ್ನು ಮಾಡ್ತಾ ಇದೆ ಅನ್ನುವಂಥ ಎಲ್ಲ ಪಾಯಿಂಟ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಸೆಕೆಂಡ್ ಪಾರ್ಟ್ ನಡಿನಲ್ಲಿ ಈ ಒಂದು ಎಲೆಕ್ಷನ್ ಸೀಸನನ್ನು ನಾವು ಹೇಗೆ ಅಪಾರ್ಚುನಿಟಿಯಾಗಿ ಕ್ರಿಯೇಟ್ ಮಾಡಬೇಕು ಅಂತ ಕವರ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲೆಕ್ಷನ್ ಸೀಸನ್ ನಡಿನಲ್ಲಿ ಸರ್ಕಾರಗಳಾಗಿರ್ಬೋದು ಅಥವಾ ಮುಂದೆ ನಾವೇ ಬರ್ತೀವಿ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ಅವ್ರು ಕೊಡ್ತಾ ಇದ್ದಾರೆ ಅಂತ ಆಗ್ಬೋದು. ಅಥವಾ ಇವಾಗ ಆಲ್ರೆಡಿ ಯಾವ್ಯಾವ ಪಾರ್ಟೀಸ್ಗಳಿದ್ದಾವೆ ಅವರೆಲ್ಲನೂ ಸಹ ಏನು ಮಾಡ್ಬೋದು, ಒಂದು ಅನೌನ್ಸ್ಮೆಂಟನ್ನು ಮಾಡ್ಬೋದು. ಅಂದರೆ ಒಂದು ಕಮಿಟ್ಮೆಂಟನ್ನು ಕೊಡ್ಬೋದು. ಜನರಲಿ ಎನ್ವಿರಾನ್ಮೆಂಟ್ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಅಂತಲೇ ಅವರು ಕಮಿಟ್ಮೆಂಟನ್ನು ಕೊಡ್ಬೋದು. ಪರ್ಟಿಕ್ಯುಲರ್ಲಿ ನಾವು ಇವತ್ತು ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಅವರು ಎಷ್ಟರ ಮಟ್ಟಿಗೆ ನಮಗೆ ಬೆನಿಫಿಟ್ ಇದ್ದಾರೆ, ಅಂದರೆ ನಮಗೆ ಯಾವ ರೀತಿಯಾದಂಥ ಯೋಜನೆಗಳನ್ನು ತರ್ತಾ ಇದ್ದಾರೆ, ನಾವು ಅವರನ್ನು ಎಲೆಕ್ಟ್ ಮಾಡಿದರೆ ನಮಗೆ ಸಹಕಾರಿ ಆಗ್ತಾರಾ, ನಮ್ಮ ಒಂದು ಕಮ್ಯುನಿಟಿಗೆ ಸಹಕಾರಿ ಆಗಿರ್ತಾರಾ, ಅಥವಾ ನಮ್ಮ ಒಂದು ಏರಿಯಾನ ಇವರು ಬೆಳವಣಿಗೆ ಮಾಡ್ತಾರಾ ಅನ್ನುವಂಥ ಆಸ್ಪೆಕ್ಟ್ನ ಆಧಾರ ಮೇಲೆ ಮಾಡ್ತೀವಿ ಅಲ್ವಾ. ಸೊ ಅಂದರೆ ಜನರಲಿ ಏನಂತಂದರೆ ನಮಗೆ ಆರ್ಥಿಕವಾಗಿ ಸಪೋರ್ಟ್ ಆಗಬೇಕು ಅಥವಾ ನಮಗೆ ಅವಕಾಶಗಳು ಸಿಗ್ತಿರ್ಬೇಕು ಯಾವುದೇ ಒಂದು ಸರ್ಕಾರ ಬಂದರೆ ಅನ್ನೋದನ್ನು ನಾವು ಇಲ್ಲಿ ಗಮನ ಹರಿಸ್ತೇವೆ. ಆದರೆ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಾಗಿರೋದು, ಇವತ್ತು ನಮ್ಮ ರಿಪ್ರೆಸೆಂಟೇಟಿವ್ಸ್ಗಳು ನಿಜವಾಗ್ಲೂ ಕ್ಲೈಮೇಟ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ನಾವೇ ಇಲ್ಲಿ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ನಾವು ಆ ಒಂದು ಪರ್ಸ್ಪೆಕ್ಟಿವನ್ನು ಇಲ್ಲಿ ಹೊಂದ್ತಾ ಇಲ್ಲ. ಸೊ ಯಾರಿವತ್ತು ಕ್ಲೈಮೇಟ್ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅವರನ್ನು ನಾವು ಎಲೆಕ್ಟ್ ಮಾಡಬೇಕು ಅನ್ನುವಂಥ ನಮ್ಮಲ್ಲಿ ಮೈಂಡ್ಸೆಟ್ ಇಲ್ಲ ಅನ್ನೋದು ವೋಟರ್ ಮೈಂಡ್ಸೆಟ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಪ್ರತಿಯೊಂದು ಎಲೆಕ್ಷನ್ ನಡಿನಲ್ಲೂ ನಾವು ಒಂದು ಆ್ಯಂಟಿಸಿಪೇಷನನ್ನು ಮಾಡಬೇಕು ಅಂತಂದರೆ ನಮ್ಮ ಒಂದು ರಿಪ್ರೆಸೆಂಟೇಟಿವ್ಸ್ಗಳು ಎಷ್ಟು ಮಟ್ಟಿಗೆ ಇವಾಗ ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ, ಅದರಲ್ಲೂ ಕ್ಲೈಮೇಟ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿರುವಂಥ ಒಂದು ಬೇಸಿಕ್ ಡಿಸ್ಕಷನ್ ಅಂತಂದರೆ ಇಷ್ಟೇ. ಜನರಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಎಫರ್ಟ್ಸ್ಗಳು ಕೇವಲ ಒಂದು ಹ್ಯುಮ್ಯಾನಿಟಿ ಆಸ್ಪೆಕ್ಟ್ಸ್ ಮೇಲೆ ಮಾತ್ರ ಇರುತ್ತೆ. ಸೊ ಇದರ ಆಧಾರದ ಮೇಲೆ ನಾವು ಅಬ್ಸರ್ವ್ ಮಾಡ್ಕೋಬೇಕಾಗಿರೋದು ಅವರು ಕ್ಲೈಮೇಟ್ ಇಶ್ಯೂಸ್ ಮೇಲೆ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಬೇಕು. ಸೊ ಅವರ ಒಂದು ಆ್ಯಕ್ಷನ್ ಪ್ಲಾನ್ಸ್ಗಳು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಂಪಾರ್ಟೆಂಟ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ. ಈವನ್ ಭಾರತದ ಪೊಲಿಟಿಕಲ್ ಪಾರ್ಟೀಸ್ಗಳು ಎಂಫೋಸಿಸ್ ಮಾಡ್ತಾ ಇರೋದು ಇವಾಗ ಅಮೃತ್ ಕಾಲ್ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ. ಇವಾಗ ಆಲ್ರೆಡಿ 75 ಇಯರ್ಸನ್ನು ಪಾರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ 25 ಇಯರ್ಸ್ ಏನಿರ್ತಲ್ಲ ನಮ್ಮ ಸ್ವತಂತ್ರ ಆದಮೇಲೆ ಈ ಒಂದು 25 ಇಯರ್ಸನ್ನು ಅಮೃತ್ ಕಾಲ ಅಂತಲೇ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಸೊ ನಮ್ಮ ಒಂದು ಟ್ರೂ ಪವರನ್ನು ನಾವು ತೋರಿಸ್ಬೇಕು. ಹಾಗೂ ಭಾರತ ಡೆವಲಪ್ಡ್ ನೇಷನ್ ಆಗಿ ಕನ್ವರ್ಟ್ ಆಗಬೇಕು ಅಂತ 2047 ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆಯಲ್ಲ. ಸೊ ಇದನ್ನೆಲ್ಲ ನಾವು ರೀಚ್ ಮಾಡಬೇಕು ಅಂತಂದರೆ ನಮ್ಮ ಒಂದು ಎಫರ್ಟ್ಸ್ಗಳು ಹೇಗೆ ಬೇರೆ ಬೇರೆ ಡೈಮೆನ್ಷನಲ್ಲಿಯೂ ಸಹ ಇರಬೇಕು, ಡಿಫ್ರೆಂಟ್ ಆಗಿರುವಂಥ ಒಂದು ಅಪ್ರೋಚಸನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಸೊ ಜನರಲಿ ಈ ಒಂದು ಆರ್ಟಿಕಲ್ನಿಂದ ನಮಗೆ ಬೇಕಾಗಿರುವಂಥ ಒಂದು ಡೈಮೆನ್ಷನ್ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಇಶ್ಯೂಸ್ಗಳು, ಗ್ಲೋಬಲ್ ವಾರ್ಮಿಂಗ್ಗೆ ಸಂಬಂಧಪಟ್ಟಂತೆ ನಾವು ಎಷ್ಟರ ಮಟ್ಟಿಗೆ ಎಫರ್ಟ್ಸನ್ನು ಹಾಕ್ತಾ ಇದ್ದೀವಿ. ಸೊ ಪೊಲಿಟಿಕಲ್ ಅಜೆಂಡಾ ನಡೆಯಲ್ಲಿ ಇದನ್ನು ನಾವು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಪೊಲಿಟಿಕಲ್ ಪಾರ್ಟೀಸ್ಗೂ ಸಹ ಕೊಡ್ತಕ್ಕಂಥ ಒಂದು ಸಜೆಷನನ್ನು ಆಥರ್ ಅವರು ಕೊಡ್ತಾ ಇದ್ದಾರೆ. ಸೊ ಇಷ್ಟು ಪಾಯಿಂಟನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಲಿವಿಂಗ್ ಬಿಲ್ಸ್ ಇಂಪ್ಲಿಮೆಂಟೇಷನ್ ಲ್ಯಾಕ್ಸ್ ಇನ್ ಇಂಡಿಯಾ ಅನ್ನುವಂಥ ಟೈಟಲ್ನಿಂದ ಕಾಣ್ತಾ ಇದ್ದೀವಿ. ಈ ಒಂದು ಆರ್ಟಿಕಲ್ ನಡಿನಲ್ಲಿ ಲಿವಿಂಗ್ ಬಿಲ್ ಅಂದರೆ ಏನು, ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಏನು ಹರ್ಡಲ್ಸ್ಗಳಿದ್ದಾವೆ, ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಚಾಲೆಂಜಸ್ಗಳನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಪಾಯಿಂಟ್ ಅಂದರೆ ಲಿವಿಂಗ್ ಬಿಲ್ ಅಂದರೆ ಏನು ಅನ್ನೋದು ಪ್ರಪ್ರಥಮವಾಗಿ ನಿಮಗೆ ಗೊತ್ತಿರಬೇಕು. ಇಲ್ಲಿ ಪೇಷಂಟ್ಸ್ಗಳು ಸರ್ವೈವ್ ಆಗದೇ ಇರುವಂಥ ಸ್ಥಿತಿಗತಿಗಳಿರುತ್ತೆ, ಆದರೆ ಅವರು ಆ ಒಂದು ಇಲ್ನೆಸ್ಸಿಂದ ಸಫರ್ ಆಗ್ತಾ ಇರ್ತಾರೆ. ಸೊ ಆವಾಗ ಅವ್ರಿಗೆ ಸಂಬಂಧಿಸಿದಂತೆ ಏನಾದರೂ ಇಂಜೆಕ್ಷನ್ಸ್ಗಳನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅಥವಾ ಅವ್ರಿಗೆ ಏನೇನು ಸಪೋರ್ಟ್ ಮಾಡಿರ್ತಾರಲ್ಲ ಆ ಸಪೋರ್ಟ್ಸ್ಗಳನ್ನು ರಿಮೂವ್ ಮಾಡೋದ್ರ ಮುಖಾಂತರ ಬೇಗ ಅವರು
ಅಂದರೆ ಬೇಗ ಅವರ ಒಂದು ಡೆತ್ ಆಗಲಿ ಅಂತ ನಾವೇನು ಮಾಡ್ತೀವಿ ಅಂದರೆ ಅವರು ಬಳಲ್ತಾ ಇರುವಂಥ ಸ್ಥಿತಿಗತಿಗಳನ್ನು ಅಬ್ಸರ್ವ್ ಮಾಡೋದಿಲ್ಲ. ಸೊ ಅವರ ಒಂದು ವಿಲ್ ಆ್ಯಂಡ್ ವಿಶ್ನ ಆಧಾರದ ಮೇಲೆ ನಾವು ಎಷ್ಟು ಮಟ್ಟಿಗೆ ಅವರನ್ನು ಬೇಗ ಸಾಯಲಿ ಅನ್ನುವಂಥ ಒಂದು ಸ್ಥಿತಿಗತಿಗಳನ್ನು ತರಬೇಕು ಅಂತ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಇದು ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಫೇಮಸ್ ಕೇಸ್ ಅಂತಂದರೆ 2011ರಲ್ಲಿ ಕೊಟ್ಟಿರುವಂಥ ಒಂದು ವರ್ಡಿಕ್ಟ್ನ ಆಧಾರದ ಮೇಲೆ ಅರುಣಾ ಶಾನ್ಭಾಗ್ ಕೇಸ್ ಬಗ್ಗೆ ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ಅರುಣಾ ಶಾನ್ಭಾಗ್ ಒಂದು ಕೇಸ್ ನಡಿನಲ್ಲಿ ಕಂಪ್ಲೀಟಾಗಿ 2018ರಲ್ಲಿ ಒಂದು ವರ್ಡಿಕ್ಟನ್ನು ಕೊಟ್ಟಿದ್ದಾರೆ. ಸೊ 2011ರಲ್ಲಿ ಈ ಕೇಸ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸ್ ಹಾಗೂ ಪ್ರಿಲಿಮ್ಸಲ್ಲೂ ಸಹ ಇಂಪಾರ್ಟೆಂಟ್. ಈ ಒಂದು ಕೇಸ್ಗೆ ಆಧಾರವಾಗಿ ನಾವು ಇಲ್ಲಿ ಗಮನ ಹರಿಸೋದಾದರೆ, ಸೊ ಇವರ ಒಂದು ನೇತೃತ್ವದ ಅಡಿನಲ್ಲಿ ಒಂದು ಕೇಸ್ ಫೈಲ್ ಆಗಿರೋದನ್ನು ಕಾಣ್ತಾ ಇದ್ವಿ. 2018ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿಕೆ ಪ್ರಕಾರ ಲಿವಿಂಗ್ ವಿಲ್ ಅಂತಲೇ ನಾವು ಹೇಳ್ಬೋದು. ಸೊ ಲಿವಿಂಗ್ ವಿಲ್ ಅಂತಂದರೆ ನಥಿಂಗ್ ಬಟ್ ಇವಾಗ ನಾವು ಪ್ಯಾಸಿವ್ ಯುಥಿನೇಷಿಯಾವನ್ನು ಕೊಡೋದ್ರ ಮುಖಾಂತರ, ಸೊ ಪ್ಯಾಸಿವ್ ಆಗಿ ಒಂದು ಯುಥಿನೇಷಿಯನ್ನು ಕೊಡೋದ್ರ ಮುಖಾಂತರ ನಾವೇನು ಮಾಡ್ಬೋದು, ಆ ಇಲ್ಲಾಗಿರ್ತಕ್ಕಂತಹ ಪೇಷಂಟ್ಸ್ಗಳನ್ನು ಬೇಗ ಆ ಒಂದು ಸಫರಿಂಗಿಂದ ಫ್ರೀ ಆಗಲಿ ಅನ್ನೋದನ್ನು ಕಾಣುವಂಥದ್ದು. ಸೊ ಭಾರತದಲ್ಲಿ ಪ್ಯಾಸಿವ್ ಯುಥಿನೇಷಿಯಾ ಅವೈಲೇಬಲ್ ಇದೆ, ಲೀಗಲೈಸ್ ಇದೆ ಅನ್ನೋದನ್ನು ನಾವು ಕಾಣ್ಬೋದು. ಇದರಲ್ಲಿ 2 ರೀತಿಯಾದಂಥ ಕಂಡೀಷನ್ನ ಕಾಣ್ತೀವಿ. ಆ್ಯಕ್ಟಿವ್ ಯುಥಿನೇಷಿಯಾ ಅಂತಂದರೆ, ಆ್ಯಕ್ಟಿವ್ ಅಂದರೆ ನಾವೇ ಏನು ಮಾಡೋದು, ಅವ್ರಿಗೆ ಏನಾದರೂ ಒಂದು ಇಂಜೆಕ್ಷನನ್ನು ಮಾಡೋದ್ರ ಮುಖಾಂತರ ಬೇಗ ಅವರು ಡೆತ್ ಆಗಲಿ ಅನ್ನೋದ್ರ ಮುಖಾಂತರ ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದ್ದೀವಿ. ಆದರೆ ಪ್ಯಾಸಿವ್ ಯುಥಿನೇಷಿಯಾ ಅಂತಂದರೆ ಅವ್ರಿಗೆ ಏನೇನು ಸಪೋರ್ಟ್ ಮಾಡಿರ್ತಾರಲ್ಲ, ಲಿವಿಂಗ್ ಸಪೋರ್ಟ್ಸ್ಗಳನ್ನು ರಿಮೂವ್ ಮಾಡ್ತಾರೆ. ಸೊ ಸ್ಲೋ ಆಗಿ ಅವರ ಒಂದು ಡೆತ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ಸೊ ಇದನ್ನು ನಾವು ಲಿವಿಂಗ್ ವಿಲ್ ಅಂತಲೇ ಗಮನ ಹರಿಸ್ತಾ ಇದ್ದೀವಿ. ಇಲ್ಲಿ ಬೇಸಿಕಲಿ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇರೋದು 2018ರಲ್ಲಿ ಇದನ್ನು ಆಲ್ರೆಡಿ ನಾವು ಲೀಗಲ್ ಆಗಿರುವಂಥ ಒಂದು ಕಂಡೀಷನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಟರ್ಮಿನಲಿ ಇಲ್ ಪೇಷಂಟ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಅಥವಾ ಕ್ಯೂರ್ ಆಗದೇ ಇರುವಂತಹ ಡಿಸೀಸಸ್ಗಳಿರುತ್ತಲ್ಲ, ಸೊ ಅವರು ಡಿಗ್ನಿಫೈಡ್ ಆಗಿ ಇವತ್ತು ಡೆತ್ತನ್ನು ಅನುಭವಿಸಬೇಕು ಅನ್ನುವಂಥ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಲಾ ಸಪೋರ್ಟ್ ಮಾಡ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಯಾರು ಪರ್ಮಿಷನ್ಸನ್ನು ತೆಗೆದುಕೊಳ್ಬೇಕು ಅಥವಾ ಪ್ರೆಸೆಂಟ್ ಕಂಡೀಷನಲ್ಲಿ ಆಗ್ತಾ ಇರುವಂಥ ಒಂದು ಕೇಸಸ್ನ ಆಧಾರದ ಮೇಲೆ ನಾವು ಏನು ಅಬ್ಸರ್ವ್ ಮಾಡ್ಬೋದು, ಕೇರಳದಲ್ಲಿ ಸರಿಸುಮಾರು 30 ಜನರು ಈ ರೀತಿಯಂಥ ಕೇಸಸ್ಗಳನ್ನು ಆಗ್ತಾ ಇದ್ದಾರೆ. ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿರುವಂಥ ಬೇಸಿಕ್ ಹರ್ಡಲ್ಸ್ಗಳಂತಂದರೆ ಯಾರನ್ನು ಕೇಳಬೇಕು ಅನ್ನೋದು. ಇವಾಗ ಜುಡಿಷರಿ ಕೊಟ್ಟಿರುವಂತಹ ಈ ಒಂದು ಸಿಸ್ಟಮ್ನ ಆಧಾರದ ಮೇಲೆ ಅಥವಾ ಇವ್ರು ಕೊಟ್ಟಿರ್ತಕ್ಕಂಥ ಒಂದು ವರ್ಡಿಕ್ಟ್ನ ಆಧಾರದ ಮೇಲೆ ಇವಾಗ ಆಫೀಷಿಯಲ್ಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ನಾವು ಗಮನ ಹರಿಸಬೇಕು. ಬೇಸಿಕಲಿ ಇಲ್ಲಿ ಆಫೀಷಿಯಲ್ಸ್ಗಳಿಗೆ ಯಾವ್ದಾರ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ಇವಾಗ ಸ್ಟೇಟ್ ಗೌರ್ಮೆಂಟ್ಸ್ಗಳು ಸಹ ಕೆಲವೊಂದಿಷ್ಟು ಜನರನ್ನು ಇಲ್ಲಿ ಅಪಾಯಿಂಟ್ ಮಾಡ್ತಾರೆ ಅನ್ನೋದನ್ನು ಕನ್ಸಿಡರ್ ಮಾಡ್ಬೋದು. ಕಸ್ಟಡಿಯನ್ಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಇಲ್ಲಿ ಅಬ್ಸರ್ವೇಷನನ್ನು ಮಾಡ್ಬೋದು. ಇದರೊಂದಿಗೆ ಜುಡಿಷರಿ ಮೆಜಿಸ್ಟ್ರೇಟ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಸಹ ಕಾಣ್ಬೋದು. ಏಕೆಂದರೆ ಇಲ್ಲಿ ಏನು ಇಶ್ಯೂ ಕ್ರಿಯೇಟ್ ಆಗುತ್ತೆ ಅಂದರೆ, ಇವಾಗ ಏಜ್ ಆಗಿರೋರಿಗೆ ಈ ರೀತಿಯಂಥ ಸ್ಥಿತಿಗತಿಗಳು ಬರ್ತಾವಲ್ಲ, ಸೊ ಅವರೊಂದಿಗೆ ಇರ್ತಕ್ಕಂಥ ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಬಂದಾಗ ಸೊ ಅವರ ಒಂದು ಇಂಟೆನ್ಷನ್ ಏನಿದೆ ಇವುಗಳನ್ನೆಲ್ಲ ಸಹ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಪ್ರಾಪರ್ಟೀಸ್ಗಳ ಒಂದು ಇನ್ಹೆರೆಂಟ್ಗೆ ಸಂಬಂಧಪಟ್ಟಂಥ ವಿಷಸ್ಗಳಾಗಿರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಗಮನ ಹರಿಸೋದಂತ ನಾವು ನೋಡೋದಾದರೆ ಜುಡಿಷರಿ ರಿಪ್ರೆಸೆಂಟೇಟಿವ್ಸ್ಗಳ ಒಂದು ಪಾರ್ಟಿಸಿಪೇಷನನ್ನು ಸಹ ಕಾಣ್ತಾ ಇದ್ದೀವಿ. ಬಟ್ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಪಾರ್ಟಿಸಿಪೇಷನನ್ನು ತೋರಿಸಿದ್ದಾರೆ, ಬಟ್ ಅಗೇನ್ ಇದು ಕಡಿಮೆ ಆಗಿದೆ, ರೆಡ್ಯೂಸ್ ಆಗಿದೆ. ಜುಡಿಷರಿ ಮೆಂಬರ್ಸ್ಗಳ ಒಂದು ಇನ್ವಾಲ್ವ್ಮೆಂಟು ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಮೇಜರ್ ಆಬ್ಜೆಕ್ಟಿವನ್ನೇ ಇದು ಡಿಫೀಟ್ ಮಾಡುತ್ತೆ ಅನ್ನೋದನ್ನು ಇವೆಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂದರೆ ಪ್ರೆಸೆಂಟ್ ಕಂಡೀಷನಲ್ಲಿ ಜುಡಿಷರಿ ಪಾರ್ಟಿಸಿಪೇಷನ್ಸ್ಗಳು ರಿಮೂವ್ ಆಗ್ತಾ ಇರೋದ್ರಿಂದ, ಯಾಕೆಂದರೆ ಹರ್ಡಲ್ಸ್ಗಳು ಜಾಸ್ತಿ ಆಗುತ್ತೆ. ಜುಡಿಷರಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಆಮೇಲೆ ಸರ್ಕಾರದಿಂದ ಬಂದಿರತಕ್ಕಂಥ ರಿಪ್ರೆಸೆಂಟೇಟಿವ್ಸ್ಗಳು ಇವುಗಳನ್ನೆಲ್ಲ ಪಾರ್ಟಿಸಿಪೇಷನನ್ನು ನೋಡೋದಾದರೆ ತುಂಬ ಲಾಂಗ್ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸಬೇಕಾಗುತ್ತೆ. ಇದರ ಆಧಾರದ ಮೇಲೆ ಜುಡಿಷಿಯರಿ ರಿಪ್ರೆಸೆಂಟೇಟಿವ್ಸ್ಗಳನ್ನು ರಿಮೂವ್ ಮಾಡಿದರೆ ನಾವೇನಾಗುತ್ತೆ, ಇದರ ಮೇಜರ್ ಆಬ್ಜೆಕ್ಟಿವನ್ನು ನಾವು ತೆಗೆದಂಗೆ ಆಗುತ್ತೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ಪ್ರೊಸೆಸ್ನ ಒಂದು ಸ್ಟ್ರೀಮ್ಲೈನ್ ಮಾಡಲಿಕ್ಕಂತಲೂ ಸಹ ಬೇರೆ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಜುಡಿಷರಿ ಮೆಂಬರ್ಸ್ಗಳನ್ನು ಬಿಟ್ಟು ಇವಾಗ ಕೇವಲ ಗೆಜೆಟೆಡ್ ಮೆಂಬರ್ಸ್ಗಳನ್ನು ಯಾರನ್ನು ಐಡೆಂಟಿಫೈ ಮಾಡಿರ್ತಾರ, ಸೊ ಅವರ ಒಂದು ಪರ್ಮಿಷನ್ನ ಆಧಾರದ ಮೇಲೆ ಕಾಂಪಿಟೆಂಟ್ ಆಫೀಸರ್ಸ್ಗಳು ಏನಿರ್ತಾರೆ ಲೋಕಲ್ ಗವರ್ನೆನ್ಸ್ ನಡಿನಲ್ಲಿ, ಸೊ ಅವರ ಒಂದು ಕಸ್ಟಡಿಯನ್ನು ಆಧಾರದ ಮೇಲೆ ಅವರು ಒಂದು ಡಿಸಿಷನ್ನ ತೆಗೆದುಕೊಳ್ಬೋದು. ಇವಾಗ ಸರ್ಕಾರದ ಒಂದು ಅಧಿಕಾರದಲ್ಲೇ ಡಿಸಿಷನ್ಸ್ ತೆಗೆದುಕೊಳ್ಬೋದು. ಇವಾಗ ಯಾರು ಡಾಕ್ಟರ್ ಟ್ರೀಟ್ ಮಾಡ್ತಿರ್ತಾರಲ್ಲ, ಸೊ ಅವರು ಒಂದು ಅಥೆಂಟಿಕೇಷನ್ಸನ್ನು ಕೊಡ್ತಾರೆ, ಆ ಒಂದು ಪೇಷಂಟ್ಗೆ ಸಂಬಂಧಪಟ್ಟಂಥ ಹೆಲ್ತ್ ಕಂಡೀಷನ್ಸನ್ನು ಎಲ್ಲ ಹೇಳ್ತಾರೆ. ಸೊ ಇದರ ಆಧಾರದ ಮೇಲೆ ಅವರು ಒಂದು ಕರೆಕ್ಟ್ ಅಥೆಂಟಿಕೇಷನ್ಸನ್ನು ಕೊಡ್ತಾರೆ, ಡಿಸಿಷನ್ನ ತೆಗೆದುಕೊಳ್ತಾರೆ. ಸೊ ಇದೇ ರೀತಿಯಾಗಿ ಇವಾಗ ನ್ಯಾಷನಲ್ ಹೆಲ್ತ್ ಅಥಾರಿಟಿನೂ ಸಹ ಏನು ಮಾಡ್ತಾ ಇದೆ, ಒಂದು ಪ್ರೋಟೋಕಾಲ್ಸನ್ನು ರೆಡಿ ಮಾಡಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಯಾರ ಒಂದು ಅಥೆಂಟಿಕೇಷನ್ ಆಧಾರದ ಮೇಲೆ, ಸೊ ಒಂದು ಕೆಲವೊಂದಿಷ್ಟು ಡಿಜಿಟಲ್ ಹೆಲ್ತ್ ರೆಕಾರ್ಡ್ಸ್ನ ಆಧಾರದ ಮೇಲೆ ಅವರು ಸಹ ಐಡೆಂಟಿಫೈ ಮಾಡ್ತಾರೆ ಅನ್ನುವಂಥ ಒಂದು ಕಂಟೆಕ್ಸ್ನ ಆಧಾರ ಇಲ್ಲಿ ಗಮನ ಹರಿಸ್ಬೋದು. ಬೇಸಿಕಲಿ ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು ಬೋರ್ಡ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ಸ್ಗಳು ಕೆಲವೊಂದಿಷ್ಟು ಬೋರ್ಡ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಈ ಮೆಡಿಕಲ್ ಬೋರ್ಡ್ಸ್ಗಳು ಒಂದು ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಮತ್ತು ಕೆಲವೊಂದಿಷ್ಟು ಕಸ್ಟಡಿಯನ್ಸ್ಗಳ ಒಂದು ಇನ್ವಾಲ್ವ್ಮೆಂಟನ್ನು ಸಹ ನಾವಿಲ್ಲಿ ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಇದರ ಆಧಾರದ ಮೇಲೆ ಪ್ರೊಸೆಸ್ ಏನಿದೆಯಲ್ಲ ನೀವೇ ಇಲ್ಲಿ ಗಮನ ಹರಿಸ್ಬೋದು. ಪ್ರೊಸೆಸ್ನಲ್ಲಿ ತುಂಬ ಹರ್ಡಲ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ.
ಇದರೊಂದಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗೂ ಸಹ ಐಡೆಂಟಿಫೈ ಮಾಡೋಕ್ಕೆ ಆಗದೇ ಇರುವಂಥ ಸ್ಥಿತಿಗತಿಗಳು ಇರ್ತಾವಲ್ಲ ಇಲ್ಲಿ. ಸೊ ಫ್ಯಾಮಿಲಿಯರ್ ಗೈಡ್ಲೈನ್ಸ್ಗಳನ್ನು ಸಹ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡುವಂಥ ಒಂದು ಸಿಚುವೇಶನ್ಸನ್ನು ಇದು ಕ್ರಿಯೇಟ್ ಮಾಡಿದೆ ಅಂತಲೇ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಬೇಸಿಕಲಿ ಇಲ್ಲಿ ನಾವು ಡಿಸ್ಕ್ರಿಷನರಿ ಪವರ್ನ ಮುಖಾಂತರ ಕೋರ್ಟ್ಗಳ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅಥವಾ ಸುಪೀರಿಯರ್ ಅಫಿಷಿಯಲ್ಸ್ಗಳ ಒಂದು ಅಂಡರ್ಸ್ಟ್ಯಾಂಡಿಂಗ್ನ ಆಧಾರದ ಮೇಲೆ ಅವರು ಹೆಂಗೆ ಡಿಸಿಷನ್ನ ತೆಗೆದುಕೊಳ್ತಾರೆ. ಸೊ ಇವೆಲ್ಲನೂ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಆರ್ಟಿಕಲ್ 21 ಅಡಿನಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ನಾವಿಲ್ಲಿ ಕನೆಕ್ಟ್ ಮಾಡೋದಾದರೆ ಸಂವಿಧಾನಾತ್ಮಕವಾಗಿ ಒಂದು ರಿಕಗ್ನೈಸೇಷನನ್ನು ಸುಪ್ರೀಂ ಕೋರ್ಟ್ ರಿಯಲಿ ಕೊಟ್ಟಿದೆ ಅಲ್ವಾ. ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಲ್ಲ. ಸೊ ಪೇಷಂಟ್ಸ್ಗೆ ಸಂಬಂಧಿಸಿದಂತಹ ರೈಟ್ಸನ್ನು ನಾವು ಇಲ್ಲಿ ರಿಕಗ್ನೈಸೇಷನ್ ಮಾಡಿದ್ದೀವಿ. ಲಿವಿಂಗ್ ವಿಲ್ನ ಆಧಾರದ ಮೇಲೆ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಡೆತ್ತನ್ನು ಅವರ ಒಂದು ಇಚ್ಛೆಯಿಂದ ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇದರ ಆಧಾರದ ಮೇಲೂ ಸಹ ಕೇಸ್ ನಡಿನಲ್ಲಿ ಪ್ಯಾಸಿವ್ ಯುಥೇನೇಷಿಯಾ ಅಂದರೆ ಏನು ಅಂತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸನ್ನು ಸಹ ಕೊಡ್ತಾ ಇದ್ದಾರೆ. ಸೊ ಬೇಸಿಕಲಿ ಪ್ರೊಸೆಸ್ ಹೆಂಗಿದೆ ಅಂತ ನಮಗೆ ಎಕ್ಸಾಮಿನೇಷನಲ್ಲಿ ಕೇಳೋದಿಲ್ಲ. ಪ್ರೊಸೆಸಲ್ಲಿ ಇರ್ತಕ್ಕಂಥ ಹರ್ಡಲ್ಸ್ಗಳನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಜನರಲಿ ಇಲ್ಲಿರ್ತಕ್ಕಂಥ ಒಂದು ಕಾಂಪ್ಲೆಕ್ಸಿಟಿ ಎಷ್ಟು ಮಟ್ಟಿಗಿದೆ ನಾವು ಇಲ್ಲಿ ಒಂದು ಅಟೆನ್ಷನನ್ನು ಕೊಡಬೇಕಾಗುತ್ತೆ. ಸೊ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಒಂದು ಒಪಿನಿಯನ್ನ ತೆಗೆದುಕೊಳ್ತಾರೆ. ಬಟ್ ಅಗೇನ್ ಏನಂತಂದರೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ಕೆಲವೊಂದಿಷ್ಟು ಕಮಿಟಿ ಎಕ್ಸ್ಪರ್ಟ್ಸ್ಗಳನ್ನು ಅಪಾಯಿಂಟ್ ಮಾಡೋದ್ರಲ್ಲಿ ತೆಗೆದುಕೊಳ್ಳುವಂಥ ಒಂದು ಇಶ್ಯೂಸ್ ಆಗಿರ್ಬೋದು, ಈವನ್ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಈ ಒಂದು ಜಡ್ಜ್ಮೆಂಟನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಆಗಿರುವಂಥ ಹರ್ಡಲ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಯಾಕೆಂದರೆ ಬೇಸಿಕಲಿ ಕೆಲವೊಂದಿಷ್ಟು ರಿಪೋರ್ಟ್ನ ಆಧಾರದ ಮೇಲೆ 2023ರಲ್ಲಿರ್ತಕ್ಕಂಥ ಸರ್ವೇನ ಆಧಾರದ ಮೇಲೆ ಸೊ ಕೇರ್ ಡಾಕ್ಟರ್ಸ್ಗಳ ಒಂದು ಇಂಟೆನ್ಷನನ್ನು ಸಹ ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಎಂಡ್ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಲೈಫನ್ನು ಎಂಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೊ ಯಾರ ಒಂದು ಅನುಮತಿಯನ್ನು ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲದೆ ಮತ್ತು ಯಾವುದೇ ರೀತಿಯಾದಂಥ ಹಿಡನ್ ಇಂಟೆನ್ಷನ್ ಇಲ್ಲದೆ ನಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಪ್ರೊಸೀಜರಲ್ಲಿ ಇರ್ತಕ್ಕಂಥ ಒಂದು ಲೂಪ್ ಹೋಲ್ಸ್ಗಳನ್ನು ಆರ್ಟಿಕಲ್ ಮುಖಾಂತರ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಟರ್ನಿಂಗ್ ದ ಸ್ಪಾಟ್ ಲೈಟ್ ಆನ್ ಅರ್ಬನ್ ಪೋರ್ ಅನ್ನುವಂಥದ್ದಾಗಿ ಕಾಣ್ಬೋದು. ಅರ್ಬನ್ ಏರಿಯಾ ನಡಿನಲ್ಲಿ ಇರ್ತಕ್ಕಂಥ ಒಂದು ಪುವರ್ ಕ್ಲಾಸ್ಗೆ ಸಂಬಂಧಪಟ್ಟಂತಹ ಇಶ್ಯೂಸನ್ನು ಇಲ್ಲಿ ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವಿಲ್ಲಿ ಗಮನ ಹರಿಸ್ಬೋದು. ಅರ್ಬನ್ ಏರಿಯಾದಲ್ಲಿರುವಂಥ ಒಂದು ಎಂಪ್ಲಾಯ್ಮೆಂಟ್ ಕಂಡೀಷನ್ ಎಷ್ಟರ ಮಟ್ಟಿಗಿದೆ, ಸೊ ಅಥವಾ ಇವ್ರಿಗೆ ನಾವು ಎಷ್ಟರ ಮಟ್ಟಿಗೆ ರೈಟ್ಸನ್ನು ಕೊಡ್ತಾ ಇದ್ದೀವಿ, ಅಥವಾ ಅವ್ರು ಕೊಡ್ತಾ ಇರುವಂಥ ಒಂದು ಫೆಸಿಲಿಟೀಸ್ ಎಷ್ಟರ ಮಟ್ಟಿಗಿದೆ, ಸರ್ಕಾರ ಎಷ್ಟು ಮಟ್ಟಿಗೆ ಫೋಕಸ್ ಮಾಡ್ತಾ ಇದೆ, ಇವರ ಒಂದು ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಡೇಟಾಗಳನ್ನು ಅಥವಾ ರಿಪೋರ್ಟ್ಸ್ಗಳನ್ನು ಕಾಣ್ಬೋದು. ಫಸ್ಟ್ ಪ್ಯಾರಾಗ್ರಾಫ್ ನಡಿನಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ದ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಇದನ್ನು ಯಾರು ರಿಲೀಸ್ ಮಾಡಿದ್ದಾರೆ? ಇನ್ಸ್ಟಿಟ್ಯೂಟ್ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್. ಸೊ ಇವರು ಮಾಡಿರುವಂಥ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಇಲ್ಲಿ ಎಷ್ಟು ಮಟ್ಟಿಗೆ ವರ್ಕಿಂಗ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಬೆನಿಫಿಟ್ಸನ್ನು ನಾವು ಕಾಣ್ತಾ ಇದ್ದೀವಿ. ಇದು ಕಡಿಮೆ ಆಗಿದೆ. ಈ ಒಂದು ರಿಯಲ್ ಗ್ರೋತಲ್ಲಿ ಅಥವಾ ನಮ್ಮ ಒಂದು ಎಕನಾಮಿಕ್ ಗ್ರೋತ್ ನಡಿನಲ್ಲಿ ವರ್ಕಿಂಗ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಬೆನಿಫಿಟ್ಸ್ಗಳು ಏನಿದೆಯಲ್ಲ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ. 2015 ಹಾಗೂ 16 ನಡಿಯಿಂದ ಹಿಡಿದು 2022 ಹಾಗೂ 23 ಈ ಒಂದು ಸಂದರ್ಭದಡಿನಲ್ಲಿ ನಾವು ರೂರಲ್ ಹಾಗೂ ಅರ್ಬನ್ ಏರಿಯಾಗೆ ಸಂಬಂಧಿಸಿದಂಥ ಆದಾಯ ಮತ್ತು ಇಲ್ಲಿರುವಂಥ ಉದ್ಯೋಗಾವಕಾಶಗಳಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದ್ದಾರೆ. ಸೊ ಬೇರೆ ಬೇರೆ ಟ್ರೆಂಡ್ಸ್ ಇದೆ ಅಂತಲೇ ಇಲ್ಲಿ ಗಮನ ಹರಿಸ್ಬೋದು. ಸೊ ಜನರಲಿ ನಾವು ನೋಡೋದಾದರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಏನಿದೆಯಲ್ಲ ಇದು ಅರ್ಬನ್ ಏರಿಯಾನಲ್ಲಿ ಹೆಚ್ಚಿದೆ ಅಂತ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ 2000 ಇಸ್ವಿನಲ್ಲಿ ನಾವು ಗಮನ ಹರಿಸೋದಾದರೆ 4.8% ಇದೆ, ಅದು ಅರ್ಬನ್ ಏರಿಯಾನಲ್ಲಿ. ಇನ್ನು ರೂರಲ್ ಏರಿಯಾನಲ್ಲಿ 1.5% ಇದೆ ಅನ್ನುವಂಥ ಒಂದು ಡೇಟಾವನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದ ನಮಗೆ ಕ್ಲಿಯರ್ ಆಯಿತು ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ನು ಅರ್ಬನ್ ಏರಿಯಾನಲ್ಲಿ ಹೆಚ್ಚಾಗಿದೆ, ರೂರಲ್ ಏರಿಯಾನಲ್ಲಿ ಕಡಿಮೆ ಇದೆ. ಸೊ ಅರ್ಬನ್ ಏರಿಯಾನಲ್ಲಿ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇದ್ರೂ ಸಹ ಇದರ ಒಂದು ಕಾಂಟ್ರಿಬ್ಯೂಷನನ್ನು ನೋಡೋದಾದರೆ ಹೆಚ್ಚಿರುತ್ತೆ ಅಲ್ವಾ. ಇವಾಗ 76% ಅಷ್ಟು ಸೆಲ್ಫ್ ಎಂಪ್ಲಾಯ್ಡ್ ಕಂಡೀಷನ್ಸನ್ನು ಅರ್ಬನ್ ಏರಿಯಾದಲ್ಲಿ ಕಾಣ್ತಾ ಇದ್ದೀವಿ. ಇದೆಲ್ಲ ಅರ್ಬನ್ ಏರಿಯಾಗೆ ಸಂಬಂಧಪಟ್ಟಂತೆಯೇ ಕಾಣ್ಬೋದು. 44% ಅಷ್ಟು ರೆಗ್ಯುಲರ್ ಎಂಪ್ಲಾಯ್ಡ್ ಅಂತ ರೆಗ್ಯುಲರ್ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತಾ ಇರೋವಂಥವ್ರು, 22% ಅಷ್ಟು ಕ್ಯಾಜುವಲ್ ಲೇಬರ್ಸ್ ಅಂತಲೇ ನಾವು ಕನ್ಸಿಡರ್ ಮಾಡ್ಬೋದು ಅರ್ಬನ್ ಏರಿಯಾದಲ್ಲಿರ್ತಕ್ಕಂಥ 2022 ಒಂದು ರಿಪೋರ್ಟ್. ಸೊ ಇಲ್ಲಿ ಹೆಚ್ಚು ಆದಾಯವನ್ನು ತರ್ತಾ ಇರೋದು ಅರ್ಬನ್ ಏರಿಯಾಗಳಲ್ಲಿ ಅಥವಾ ಹೌದಾ, ಆದರೆ ಹೈಯರ್ ಅನ್ಎಂಪ್ಲಾಯ್ಮೆಂಟ್ ಕಂಡೀಷನ್ನು ಇಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡೋದ್ರ ಆಧಾರದ ಮೇಲೆ ಅರ್ಬನ್ ಪೂವರ್ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೀವಿ. ಸೊ ಇವ್ರಿಗೆ ಬೇಕಾಗ್ತಕ್ಕಂಥ ಒಂದು ಫೆಸಿಲಿಟೀಸ್ ಎಷ್ಟರ ಮಟ್ಟಿಗಿದೆ, ಇವರಿಗೆ ಇರುವಂಥ ಒಂದು ಪವರ್ಟಿ ಕಂಡೀಷನ್, ಅರ್ಬನ್ ಪವರ್ಟಿ ಅಂತಲೇ ಹೇಳ್ಬೋದು. ಸ್ಲಮ್ ಏರಿಯಾದಲ್ಲಿ ಹೆಚ್ಚು ಜನ ವಾಸವಾಗ್ತಾ ಇರುವಂಥ ಒಂದು ರಿಪೋರ್ಟನ್ನು ಸಹ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಂದರೆ ಹೈಯರ್ ಇನ್ಕಮ್ ಬರೋದು ಅರ್ಬನ್ ಏರಿಯಾದಿಂದನೇ. ಸೊ ಬೆಟರ್ ಲೈಫನ್ನು ನಾವಿಲ್ಲಿ ಪ್ರೊವೈಡ್ ಮಾಡೋದ್ರ ಹೊರತಾಗಿ ರೂರಲ್ ಅರ್ಬನ್ ಮೈಗ್ರೇಷನ್ ಹೆಚ್ಚಿದ್ರೂ ಸಹ ಅರ್ಬನ್ ಏರಿಯಾನಲ್ಲಿ ನಾವು ಹೆಚ್ಚು ಸ್ಲಮ್ ಏರಿಯಾಸ್ಗಳನ್ನು ಅಥವಾ ಎಕನಾಮಿಕ್ ರಿಲೇಟೆಡ್ ಇರ್ತಕ್ಕಂಥ ಒಂದು ಪವರ್ಟಿ ಕಂಡೀಷನ್ಸನ್ನು ಹೆಚ್ಚು ರೂರಲ್ ಪುವರ್ ಪೀಪಲ್ಸ್ಗಳು ಎಲ್ಲಿ ವಾಸವಾಗ್ತಾ ಇದ್ದಾರೆ ಅಥವಾ ಒಂದು ಫಾರ್ಮಲ್ ಸೆಟಲ್ಮೆಂಟ್ಸಲ್ಲಿ ಅವರು ವಾಸವಾಗ್ತಾ ಇಲ್ಲ. ಸೊ ಸರಿಯಾದಂಥ ಒಂದು ಲಿವಿಂಗ್ ಕಂಡೀಷನ್ಸನ್ನು ಅವರು ಹೊಂದಿಲ್ಲ ಅನ್ನೋದಾಗಿ ಕಾಣ್ಬೋದು. ಎಕನಾಮಿಕ್ ಮೊಬಿಲಿಟಿ ಹೆಚ್ಚಿದೆ ಇಲ್ಲಿ,
ಬಟ್ ಡೀಸೆಂಟ್ ಲಿವಿಂಗ್ ಕಂಡೀಷನ್, ಡೀಸೆಂಟ್ ವರ್ಕ್ ಕಂಡೀಷನ್ಸ್ಗಳು ಭಾಳ ಪುವರಲ್ಲಿದ್ದಾವೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಕೋಲ್ಕತ್ತಾ ಬೇಸ್ಡ್ ಕೆಲವೊಂದಿಷ್ಟು ರಿಪೋರ್ಟನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಅಲ್ಲಿರುವಂತಹ ಜನರ ಒಂದು ಆ್ಯಕ್ಟಿವಿಟೀಸ್ಗಳು ಎಷ್ಟಿದ್ದಾವೆ, ಹೌಸ್ ಹೋಲ್ಡ್ ನಡಿನಲ್ಲಿ ಡೈರೆಕ್ಟಾಗಿ ಅವರು ಯಾವ ವರ್ಕ್ ಮಾಡ್ತಾರೆ, ಸೊ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂದರೆ ಆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲಿ ಅನ್ಸ್ಕಿಲ್ಡ್ ಲೇಬರ್ಸ್ಗಳು ಎಷ್ಟು ಮಟ್ಟಿಗಿದ್ದಾರೆ, ಸ್ಕಿಲ್ಡ್ ಇರುವಂಥದ್ದು ಆಗಲಿ, ಸೆಮಿ ಸ್ಕಿಲ್ಡ್ ಲೇಬರ್ಸ್ಗಳು ಎಷ್ಟು ಮಟ್ಟಿಗೆ ವರ್ಕನ್ನು ಮಾಡ್ತಾ ಇದ್ದಾರೆ, ಈ ಮೊದಲು ಯಾವ ರೀತಿಯಾಗಿತ್ತು, ಈ ಒಂದು ಡೇಟಾವನ್ನು ಜನರಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಜನರಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದರೆ, ಇವಾಗ ಅರ್ಬನ್ ಏರಿಯಾದಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಕಂಪೇರ್ ಮಾಡೋದಾದರೆ ಅಥವಾ ರೂರಲ್ ಏರಿಯಾನಲ್ಲಿ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಕಂಪೇರ್ ಮಾಡೋದಾದರೆ, ಅರ್ಬನ್ ಏರಿಯಾನಲ್ಲಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ. ಎಸ್, ಇಲ್ಲಿ ಇನ್ಕಮನ್ನು ನಾವು ಪಡೆದುಕೊಳ್ಬೋದು, ಬಟ್ ಆ ಇನ್ಕಮನ್ನು ನಾವು ಹೆಚ್ಚು ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ. ಸೊ ಬಂದಿರತಕ್ಕಂಥ ಆದಾಯದಲ್ಲಿ ಬರೀ ಲಿವಿಂಗ್ಗೋಸ್ಕರನ ಅಥವಾ ಬದುಕೋಕ್ಕೋಸ್ಕರನ ಅಥವಾ ನಾರ್ಮಲ್ ಆಗಿರುವಂಥ ಒಂದು ಸೆಟಲ್ಮೆಂಟನ್ನೇ ನಾವು ಹೊಂದಬೇಕು ಅಂತಂದರೆ ಹೆಚ್ಚು ಇವತ್ತು ಖರ್ಚನ್ನು ಮಾಡಬೇಕಾಗುತ್ತೆ. ಸೇವಿಂಗ್ಸೇ ಇಲ್ಲಿ ಆಗೋದಿಲ್ಲ. ಜನರಲಿ ಏನಾಗುತ್ತೆ, ಅರ್ಬನ್ಗೆ ಯಾಕೆ ಹೋಗ್ತಾರೆ, ಅರ್ಬನಲ್ಲಿ ಒಂದು ಸರಿಯಾದಂತಹ ಆದಾಯ ಬರುತ್ತೆ, ಅಪಾರ್ಚುನಿಟೀಸ್ಗಳು ಜಾಸ್ತಿ ಇರುತ್ತೆ. ರೂರಲ್ ಏರಿಯಾ ಅಂತ ನಾವು ಗಮನ ಹರಿಸಿದಾಗ ಕೇವಲ ಅಗ್ರಿ ಬೇಸ್ಡ್ ವರ್ಕ್ಗಳು ಜಾಸ್ತಿ ಇರುತ್ತೆ. ಸೊ ಅನ್ಸ್ಕಿಲ್ಡ್, ಇವಾಗ ಸ್ಕಿಲ್ಡ್ ವರ್ಕ್ ಬೇಕು ಅಂತಂದರೆ, ಐ ಟಿಗೆ ಹೋಗ್ತಾರೆ ಅಂತಂದರೆ, ಸರ್ವಿಸ್ ಸೆಕ್ಟರ್ಸ್ಗೆ ಹೋಗಬೇಕು ಅಂತಂದರೆ ಅವರು ಅರ್ಬನ್ ಏರಿಯಾಗಳಿಗೆ ಬರಬೇಕು. ಸೊ ಇವುಗಳೆಲ್ಲ ನಿಮಗೆ ಜನರಲ್ ಆಗಿ ಗೊತ್ತಿರುತ್ತೆ. ಸೊ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಅದರಲ್ಲಿ ಬೆಂಗಳೂರಲ್ಲಿ ಬದುಕೋದಕ್ಕಿನೂ ಅಥವಾ ನಿಮ್ಮ ಊರುಗಳಲ್ಲಿ ಬದುಕೋಕ್ಕಿನೂ ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಇದೆ ಅಂತ. ಸೊ ಇದರ ಆಧಾರದ ಮೇಲೆ ಬಂದಿರುವಂತಹ ಒಂದು ಆದಾಯವನ್ನು ನಾವಿಲ್ಲಿ ಗಮನ ಹರಿಸೋದಾದರೆ, ಈ ಒಂದು ಆದಾಯದ ಒಂದು ಕ್ಯಾಲ್ಕುಲೇಷನನ್ನು ನಾವೆಲ್ಲ ಇಲ್ಲಿ ಗಮನ ಹರಿಸೋದಾದರೆ, ಸ್ಲಮ್ ಏರಿಯಾದಲ್ಲಿ ಇರಲಿಕ್ಕೆ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತಂದರೆ ಇನ್ಕಮನ್ನು ಸೇವ್ ಮಾಡ್ಬೋದು. ಸೊ ಅವ್ರು ಮಾಡ್ತಾ ಇರುವಂಥ ಒಂದು ಸ್ಮಾಲ್ ಸ್ಕೇಲ್ ವರ್ಕ್ನ ಆಧಾರದ ಮೇಲೆ ಸೊ ಅವರು ಒಂದು ಸ್ಮಾಲ್ ಶಾಪನ್ನು ಇಟ್ಕೊಂಡಿದ್ರೆ, ಸೊ ಎಷ್ಟರ ಮಟ್ಟಿಗೆ ಇವಾಗ ಗೌರ್ಮೆಂಟ್ ಅವ್ರಿಗೆ ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇವುಗಳನ್ನೆಲ್ಲ ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಸೊ ಇಲ್ಲಿ ಡಿಕ್ಲೈನ್ ಆಗಿದೆ ಇಲ್ಲಿ. ಸೊ ರಿಯಲ್ ಇನ್ಕಮ್ ಏನಿದೆಯಲ್ಲ ಇದರ ಆಧಾರದ ಮೇಲೆ ಇವಾಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳಲ್ಲಿ ತೊಡಗಿರುವಂತಹ ಜನಸಂಖ್ಯೆ ಅಥವಾ ಪರ್ಸೆಂಟೇಜನ್ನು ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಅದರ ಒಂದು ಆದಾಯ ಎಷ್ಟು ಮಟ್ಟಿಗೆ ಬರ್ತಾ ಇದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ಸೊ ಇಲ್ಲಿರ್ತಕ್ಕಂಥ ಡೇಟಾ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. ಸ್ಲಮ್ ಏರಿಯಾದಿಂದ ಬರ್ತಾ ಇರುವಂಥ ಇನ್ಕಮ್ ಇವಾಗ ಡಿಕ್ಲೈನ್ ಆಗ್ತಾ ಇದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಸಂಬಂಧಪಟ್ಟಂಥ ಕ್ವಶನ್ನು ಸಹ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಯಾಕಂತಂದರೆ ಇಲ್ಲಿ ಮೇಜರ್ ಕಾಂಪ್ಲಿಕೇಶನ್ ಅಂತಂದರೆ ಎಕಾನಾಮಿಕ್ ಟ್ರಾನ್ಸಿಷನ್. ಸೊ ಸ್ಟ್ರಕ್ಚರಲ್ ಎಕಾನಮಿ ಅಂತ ನಾವು ಏನು ಗಮನ ಹರಿಸ್ತಾ ಇದ್ದೀವಿ. ಸೊ ಈ ಒಂದು ಸಂದರ್ಭದಲ್ಲಿ ಅರ್ಬನ್ ಸ್ಲಮ್ಮಲ್ಲಿರ್ತಕ್ಕಂಥ ಜನರಿಗೆ ಬೇಕಾಗುವಂಥ ಜಾಬ್ಸ್ಗಳು ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ಒಂದು ಆಧಾರವನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈವನ್ ಇಲ್ಲಿರುವಂತಹ ಕೆಲವೊಂದಿಷ್ಟು ರಿಪೋರ್ಟ್ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಜೆಂಡರ್ ಕಾಂಪೋಸಿಷನನ್ನು ಎಂಫೋಸಿಸ್ ಮಾಡೋದಾದರೆ, ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಕೋಲ್ಕತ್ತಾದಲ್ಲಿರುವಂಥ ಸ್ಲಮ್ ಏರಿಯಾಗಳ ಮೇಲೆ ಈ ಒಂದು ಡೇಟಾವನ್ನು ಅವರು ಕನ್ಸೋಲ್ಟೇಷನ್ ಮಾಡಿದ್ದಾರೆ. ಡೇಟಾ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದಿಷ್ಟು ಡೈಮೆನ್ಷನ್ಸ್ಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೇ ಆದರೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಫೀಮೇಲ್ ವರ್ಕ್ ಫೋರ್ಸ್ಗೆ ಸಂಬಂಧಿಸಿದಂತೆ ನಾನ್ ಸ್ಲಮ್ ಏರಿಯಾದಲ್ಲಿ ಹೆಚ್ಚು ಪಾರ್ಟಿಸಿಪೇಷನ್ ಇದೆ ಕಂಪ್ಯಾರಿಟಿವ್ಲಿ ಸ್ಲಮ್ ಏರಿಯಾ ಅನ್ನೋದಾಗಿ ಇಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಇದರೊಂದಿಗೆ ಕ್ಯಾಜುವಲ್ ವರ್ಕರ್ಸ್ಗಳ ಸಹ ಒಂದು ಪಾರ್ಟಿಸಿಪೇಷನನ್ನು ನಾವು ನೋಡೋದಾದರೆ ಹೆಚ್ಚಿದೆ. ಲೇಬರ್ ಫೋರ್ಸ್ಗೆ ಸಂಬಂಧಿಸಿದಂತೆ ಕ್ಯಾಜುವಲ್ ವರ್ಕರ್ಸ್ಗಳೇ ಜಾಸ್ತಿ ಇದ್ದಾರೆ ಅನ್ನೋದನ್ನು ಕಾಣುವಂಥದ್ದು. ಕ್ಯಾಜುವಲ್ ವರ್ಕ್ ಎಫರ್ಟ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇವಾಗ ಸಬ್ ಸ್ಟ್ಯಾಂಡರ್ಡ್ಸ್ ವರ್ಕ್ ಕಂಡೀಷನ್ಸ್ಗಳು ಅವ್ರಿಗಿರ್ತವೆ. ನಿಮಗೆಲ್ಲ ಗೊತ್ತು, ಸೋಷಿಯಲ್ ಸೆಕ್ಯೂರಿಟೀಸ್ಗಳು ಇರೋದಿಲ್ಲ. ಈವನ್ ಅವರನ್ನು ಯಾವಾಗಾದರೂ ತೆಗೆದು ಹಾಕ್ಬೋದು ಅನ್ನೋದನ್ನು ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ಗಳನ್ನು, ಬಿಸ್ನೆಸ್ ಕಂಡೀಷನ್ಸ್ಗಳನ್ನು ಸಹ ಸಾಕಷ್ಟು ಕಾಣ್ತೇವೆ. ಸೊ MSMEಸ್ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಅಂದರೆ ಬೇಸಿಕಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕಂಡೀಷನ್ಸ್ಗಳು ಸಹ ಇವತ್ತು ನಮ್ಮೊಂದು ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೇವೆ, ಉದ್ಯೋಗಾವಕಾಶಗಳನ್ನು ಕಲ್ಪಿಸಲಿಕ್ಕೆ ಸಹಕಾರಿ ಆಗ್ತಾ ಇದ್ದಾವೆ. ಇನ್ಫಾರ್ಮಲ್ ಸೆಕ್ಟರನ್ನು ನಾವು ಕಂಪ್ಯಾರಿಸನ್ ಮಾಡಿದರೆ ಇನ್ಫಾರ್ಮಲ್ ಸೆಕ್ಟರಿಂದ ನಿಯರ್ಲಿ 90% ಅಷ್ಟು ವರ್ಕ್ ಕ್ರಿಯೇಷನ್ ಆಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ನಿಯರ್ಲಿ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಆರ್ಟಿಕಲಲ್ಲಿ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ಫೆಸಿಲಿಟೀಸ್ಗೆ ಸಂಬಂಧಿಸಿದಂತೆ, ವರ್ಕ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಹೇಗೆ ಸ್ಥಿತಿಗತಿಗಳಿದ್ದಾವೆ, ಸೊ ಅವ್ರಿಗೆ ಬೇಕಾಗುವಂಥ ಒಂದು ಫೆಸಿಲಿಟೀಸ್, ಕ್ವಾಲಿಟೀಸ್ ಆಫ್ ವರ್ಕ್ ಆಗಿರ್ಬೋದು. ಈವನ್ ಆರ್ಥಿಕತೆಗೆ ಹೆಚ್ಚು ಇವತ್ತು ಅರ್ಬನ್ ಏರಿಯಾದಿಂದ ಬಂದ್ರೂ ಸಹ, ನಗರಗಳಿಂದ ಬಂದ್ರೂ ಸಹ ಅಲ್ಲಿ ಇವತ್ತು ಫುಡ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು, ಅವ್ರಿಗೆ ಬೇಕಾಗ್ತಕ್ಕಂಥ ಒಂದು ಉದ್ಯೋಗಾವಕಾಶಗಳು, ಇವುಗಳೆಲ್ಲವನ್ನು ಈ ಆರ್ಟಿಕಲ್ನ ಮುಖಾಂತರ ಕವರ್ ಮಾಡ್ತಾ ಇದ್ದಾರೆ. ಜನರಲಿ ಫ್ಯೂ ಪಾಯಿಂಟ್ಸ್ಗಳನ್ನು, ಒಂದು 7-8 ಪಾಯಿಂಟ್ಸ್ಗಳನ್ನು ಈ ಆರ್ಟಿಕಲ್ನ ಮುಖಾಂತರ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ರೈಟ್ ಟು ಲೈಫ್ ಆ್ಯಂಡ್ ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ, ರಷ್ಯಾ ವರ್ಕಿಂಗ್ ಟು ರಿಮೂವ್ ತಾಲಿಬಾನ್ ಫ್ರಮ್ ಟೆರರಿಸ್ಟ್ ಲಿಸ್ಟ್ ಅನ್ನುವಂಥ ಒಂದು ಟೈಟಲಿಂದ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ರಷ್ಯಾ ಹೇಗೆ ತಾಲಿಬಾನೊಂದಿಗೆ ಒಂದು ಪರ್ಸ್ಪೆಕ್ಟಿವನ್ನು ಹೊಂದಿದೆ, ಇವರ ಒಂದು ಅಟಿಟ್ಯೂಡ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಗಮನ ಹರಿಸ್ಬೋದು. ರೀಸೆಂಟಾಗಿ ತಾಲಿಬಾನಿಂದ ಆಗಿರುವಂತಹ ಕೆಲವೊಂದಿಷ್ಟು ಅಟ್ಯಾಕ್ಸ್ಗಳನ್ನು ಗಮನ ಹರಿಸ್ಬೋದು. ಸೊ ತಾಲಿಬಾನ ಒಂದು ಹಾತಿದೆ ಅನ್ನೋದನ್ನು ಸಹ ಕಾಣುವಂಥದ್ದಾಗಲಿ, ಅಥವಾ ಇವಾಗ ಉಕ್ರೇನಿಯನ್ ಇನ್ವಾಲ್ವ್ಮೆಂಟ್ಗೆ ಸಂಬಂಧಿಸಿದಂತಹ ಏನು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ ಅಲ್ಲ, ಈ ಒಂದು ಸಂದರ್ಭದಲ್ಲಿ ರಷ್ಯಾ ಇವಾಗ ತಾಲಿಬಾನ್ಗೆ ಸಂಬಂಧಿಸಿದಂತಹ ಪರ್ಸ್ಪೆಕ್ಟಿವನ್ನು ಹೇಗೆ ಬದಲಾವಣೆ ಮಾಡ್ತಾ ಇದೆ. ಇವ್ರು ಏನು ಮಾಡ್ತಾ ಇದ್ದಾರೆ, ಇವಾಗ ಟೆರರಿಸ್ಟ್ ಲಿಸ್ಟಿಂದ ತಾಲಿಬಾನನ್ನು ರಿಮೂವ್ ಮಾಡಬೇಕು ಅಂತ.
ಇವಾಗ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಹೆಡ್ ಇದೆ ಅಲ್ವಾ. ಸೊ 2021ರಿಂದ ತಾಲಿಬಾನ್ನ ಒಂದು ಸರ್ಕಾರವನ್ನು ನಾವು ಅಫ್ಘಾನಿಸ್ತಾನಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಇಲ್ಲಿ ಇರುವಂಥ ಒಂದು ಪವರ್ ಅಂತಂದರೆ ತಾಲಿಬಾನ್ ಅನ್ನೋದಿದೆ, ನಿಮಗೆಲ್ಲ ಗೊತ್ತಿದೆ. ಸೊ ಇದರ ಬ್ಯಾಕ್ಗ್ರೌಂಡು ಸಹ ಅಥವಾ ರೀಸನ್ಸು ಸಹ ನೀವು ಐಡೆಂಟಿಫೈ ಮಾಡ್ಬೋದು. US ಲೆಡ್ ಫಾರಿನ್ ಫೋರ್ಸಸ್ಗಳು ಅಲ್ಲಿಂದ ರಿಮೂವ್ ಆದಮೇಲೆ ತಾಲಿಬಾನ್ ಪವರಿಗೆ ಬಂದಿರೋ ಬಗ್ಗೆ ನಿಮಗೆ ಐಡಿಯಾ ಇದೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ರಷ್ಯಾ ಏನು ಮಾಡ್ತಾ ಇದೆ, ಈ ಒಂದು ತಾಲಿಬಾನ್ ಇರುವಂತಹ ಸರ್ಕಾರವನ್ನು ರಿಕಗ್ನೈಸೇಷನ್ ಮಾಡಬೇಕು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನೇ ಪವರ್ಫುಲ್ ಆಗಿದೆ. ಸೊ ಹಾಗಾಗಿ ಇವರ ಒಂದು ಅಧಿಕಾರಕ್ಕೆ ರಿಕಗ್ನೈಸೇಷನನ್ನು ಪ್ರೊವೈಡ್ ಮಾಡಬೇಕು, ಇಲ್ಲಿರುವಂಥ ಡಿಫ್ಯಾಕ್ಟೋ ಅಥಾರಿಟಿ ಅಂತ ಐಡೆಂಟಿಫಿಕೇಷನನ್ನು ಮಾಡಬೇಕು ಅನ್ನುವಂಥ ಒಂದು ಪರ್ಸ್ಪೆಕ್ಟಿವ್. ಆದರೆ ಇದರೊಂದಿಗೆ ಟೆರರಿಸ್ಟ್ ಲಿಸ್ಟಿಂದ ಇವರನ್ನು ರಿಮೂವ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಟೆರರಿಸ್ಟ್ ಲಿಸ್ಟಿಂದ ಇವರನ್ನು ರಿಮೂವ್ ಮಾಡಬೇಕು ಅಂತ ರಷ್ಯಾ ಒಂದು ಎಫರ್ಟ್ಸನ್ನು ಹಾಕ್ತಾ ಇದೆ ಅಂತ. ಇವಾಗ ರೀಸೆಂಟಾಗಿ ಅಟ್ಯಾಕ್ ಆಗಿರೋದು ಮಾಸ್ಕೋ ನಿಯರ್ ಇದೆ, ಆಲ್ಮೋಸ್ಟ್ ಮಾಸ್ಕೋನ ಔಟ್ಸೈಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆಗಿರುವಂಥ ಒಂದು ಅಟ್ಯಾಕ್ನ ಇನ್ವೆಸ್ಟಿಗೇಷನ್ಸ್ಗಳು ಇವಾಗ ಆಲ್ರೆಡಿ ನಡೀತಾ ಇದೆ. ಸೊ ಇವಾಗ ಬೇರೆ ಬೇರೆ ಕಂಟ್ರೀಸ್ಗಳೆಲ್ಲ ಇಸ್ಲಾಮಿಕ್ ಸ್ಟೇಟ್ಗಳೇನಿದೆಯಲ್ಲ ಅಫ್ಘಾನಿಸ್ತಾನ ಒಂದು ಬ್ರ್ಯಾಂಚೇ ಇಲ್ಲಿ ಅಟ್ಯಾಕ್ಗೆ ಇನ್ವಾಲ್ವ್ಮೆಂಟನ್ನು ತೋರಿಸ್ತಾ ಇದೆ ಅನ್ನುವಂಥ ರಿಕಗ್ನೈಸೇಷನ್ ಕೊಟ್ಟರೂ ಸಹ ಇವರ ಒಂದು ಪರ್ಸ್ಪೆಕ್ಟಿವ್ ಏನಿದೆ, ಇವರನ್ನು ಲಿಸ್ಟಿಂದ ತೆಗೆದು ಹಾಕಬೇಕು. ಬಟ್ ಅವರು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಒಂದು ತಾಲಿಬಾನ್ ಅಂತಲೇ ರಿಕಗ್ನೈಸ್ ಮಾಡಿದೆ ಅಂತ ಆರ್ಟಿಕಲಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ಅಪ್ಡೇಷನ್ಸ್ ಆಗಿ ನಾವು ಈ ಒಂದು ಆರ್ಟಿಕಲನ್ನು ತೆಗೆದುಕೊಳ್ಬೋದು. ರಷ್ಯಾದ ಒಂದು ಆಟಿಟ್ಯೂಡ್ ಎಷ್ಟು ಮಟ್ಟಿಗಿದೆ ಅನ್ನುವಂತಹ ಆಸ್ಪೆಕ್ಟ್ನ ಆಧಾರದ ಮೇಲೆ ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಸುಪ್ರೀಂ ಕೋರ್ಟ್ ಕೊಡುವಂಥ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಗಮನ ಹರಿಸ್ಬೋದು. ED ಕ್ಯಾನ್ ಸಮಾನ್ ಎನಿ ಒನ್ ಫಾರ್ ಎನಿ ಇನ್ಫಾರ್ಮೇಷನ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ ಸಂಬಂಧಪಟ್ಟಂತೆ ಇವಾಗ ಒಂದು ಕೋರ್ಟ್ ಒಂದು ಆರ್ಡರನ್ನು ಇಶ್ಯೂ ಮಾಡ್ತಾ ಇದೆ. ಸೊ ED ಅವರು ಏನಾದರೂ ಕಾಲ್ ಮಾಡಿದರೆ ಅವರು ಇಮಿಡಿಯೇಟಾಗಿ ರೆಸ್ಪಾನ್ಸನ್ನು ತೋರಿಸಬೇಕು. ಒಂದು ವೇಳೆ ತೋರಿಸಿಲ್ಲ ಅಂತಂದರೆ ಅವ್ರ ಮೇಲೆ ರಿಯಾಕ್ಷನನ್ನು ತೆಗೆದುಕೊಳ್ಬೋದು ಅಥವಾ ಆ್ಯಕ್ಷನನ್ನು ತೆಗೆದುಕೊಳ್ಬೋದು ಅನ್ನುವಂಥದ್ದಾಗಿ ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ನ ಆಧಾರದ ಮೇಲೆ ನಾವು ತಿಳ್ಕೊಬೇಕಾಗಿರೋದು ಏನಂತಂದರೆ, ಇವ್ರಿಗಿರುವಂಥ ಒಂದು ಪವರ್ ಎಲ್ಲಿ ಕಂಡು ಬರುತ್ತೆ, ಮನಿ ಲಾಂಡರಿಂಗ್ ಆ್ಯಕ್ಟ್ ನಡಿನಲ್ಲಿರುವಂಥ ಒಂದು ಪವರನ್ನು ನಾವು ಗಮನ ಹರಿಸ್ಬೋದು. ನೀವು ಒಂದು ವೇಳೆ ಏಪ್ರಿಲ್ 2ನೇ ತಾರೀಕಿನಲ್ಲಿರ್ತಕ್ಕಂಥ ಅನಾಲಿಸಿಸನ್ನು ಅಬ್ಸರ್ವ್ ಮಾಡಿದ್ದೇ ಆಗಿದ್ದರೆ ಸೊ ನೀವೆಲ್ಲಿ ನೋಡ್ಬೋದು. ಸೊ ಏಪ್ರಿಲ್ 2 ಕಂಪ್ಲೀಟ್ ಆಗಿ ಈ ಒಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್ನ ಪರ್ಪಸನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ಸೊ ಅದರ ಆಧಾರದ ಮೇಲೆ ಈ ಒಂದು ಆ್ಯಕ್ಟ್ನಲ್ಲಿರುವಂತಹ ಪರ್ಟಿಕ್ಯುಲರ್ ಸೆಕ್ಷನನ್ನು ನೀವು ಇಲ್ಲಿ ಗಮನ ಹರಿಸೋದಾದರೆ ಸೆಕ್ಷನ್ 50 ಸಬ್ ಕ್ಲಾಸ್ 2ನಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಇವ್ರಿಗಿರುವಂಥ ಒಂದು ಎಂಪವರಿಂಗ್ ಕಂಡೀಷನನ್ನು ಯಾರನ್ನಾದರೂ ಅವರು ಕರಿಬೋದು. ಸೊ ಯಾರನ್ನಾದರೂ ಕರೆಯೋದ್ರ ಮುಖಾಂತರ ಇನ್ವೆಸ್ಟಿಗೇಷನ್ಸನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಅವರನ್ನು ಇನ್ವೈಟ್ ಮಾಡಿ ಅವ್ರಿಗೆ ಬೇಕಾಗ್ತಕ್ಕಂಥ ಎವಿಡೆನ್ಸಸ್ಗಳನ್ನು ಕೇಳುವಂಥ ಒಂದು ಪವರನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಇಲ್ಲಿ ಕಾಣ್ಬೋದು ಪ್ರೊಡಕ್ಷನ್ ಆಫ್ ರೆಕಾರ್ಡ್ಸ್ ಆಗಿರ್ಬೋದು. ಸೊ ಅವ್ರಿಗೆ ಬೇಕಾಗುವಂಥ ಒಂದು ನೆಸೆಸರಿ ಎವಿಡೆನ್ಸನ್ನು ಕೇಳಲಿಕ್ಕೆ ಅಧಿಕಾರವನ್ನು ನಾವು ಕಾಣ್ತಾ ಇದ್ದೀವಿ ಅಂತ. ಸೊ ಇವಾಗ ಪ್ರೆಸೆಂಟ್ ಕಂಡೀಷನ್ ಇರತಕ್ಕಂಥ ಕಂಟೆಕ್ಸ್ಟ್ ಏನಂತಂದರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗಳು ಇವತ್ತು ED ಇನ್ವೈಟ್ ಮಾಡಿರುವಂಥ ಒಂದು ಆಧಾರದ ಮೇಲೆ ಯಾವುದೇ ರೀತಿಯಂಥ ಡೇಟಾವನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕಂಟೆಕ್ಸ್ಟ್ನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಇವಾಗ ಒಂದು ರಿಕಗ್ನೈಸೇಷನ್ನ ಮಾಡ್ತಾ ಇದೆ. ಸೊ ಬೆಂಚ್ ಕೊಡ್ತಾ ಇರುವಂಥ ಒಂದು ರೆಸ್ಪಾನ್ಸ್ ಅಥವಾ ಎಂಪವರ್ಮೆಂಟ್ಗೆ ಸಂಬಂಧಿಸಿದಂತಹ ಕಂಟೆಕ್ಸ್ಟನ್ನು ಅವರು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಇವ್ರಿಗಿರುವಂಥ ಒಂದು ಎಂಪವರ್ಮೆಂಟ್ನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಇವ್ರಿಗೆ ಆಲ್ರೆಡಿ ಈ ಒಂದು ಆ್ಯಕ್ಟ್ ನಡಿನಲ್ಲಿ ಅಥಾರಿಟಿ ಇದೆ, ಸೊ ಅಧಿಕಾರ ಇದೆ, ಯಾರನ್ನಾದರೂ ಇವತ್ತು ಕರಿಬೋದು ಅನ್ನುವಂಥ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇದ್ದಾರೆ. ಸೊ ಜನರಲಿ ನಮಗೆ ಈ ಒಂದು ಕಂಟೆಕ್ಸ್ಟ್ ಇಂಪಾರ್ಟೆಂಟ್. ಸೊ ಈ 2 ಪಾಯಿಂಟ್ಸ್ಗಳನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಗಮನ ಹರಿಸ್ಬೋದು. ಇವ್ರಿಗಿರ್ತಕ್ಕಂಥ ಒಂದು ಪವರನ್ನು ಸೊ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಹೇಳಿರುವಂಥ ಪ್ರಕಾರ ಇವರು ಯಾರನ್ನಾದರೂ ಇನ್ವೈಟ್ ಮಾಡ್ಬೋದು, ಏನೇ ಇನ್ಫಾರ್ಮೇಷನ್ಸನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕಾಣ್ಬೋದು. ಜನರಲಿ ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ಅಥವಾ ಭ್ರಷ್ಟಾಚಾರವನ್ನು ಹೋಗ್ಲಾಡಿಸ್ಲಿಕ್ಕಂತಲೇ ಈ ಒಂದು ಅಥಾರಿಟಿ ವರ್ಕ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಈ ಆರ್ಟಿಕಲ್ನ ಮುಖಾಂತರ ನಾವು ತೆಗೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲನ್ನು ತೆಗೆದುಕೊಳ್ಳೋದಾದರೆ ಟೈಟಲ್ ಯಾವ ರೀತಿಯಾಗಿದೆ, ಇಂಡಿಯಾ ರಿಜೆಕ್ಟ್ಸ್ ರಿಪೋರ್ಟ್ ಆನ್ ಅಬ್ಯೂಸಿವ್ ಕಂಡೀಷನ್ ಅಟ್ ಶ್ರಿಂಪ್ ಹ್ಯಾಚರೀಸ್ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ. ಸೊ ಈ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಭಾರತದಲ್ಲಿ ಶ್ರಿಂಪ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ವರ್ಕಿಂಗ್ ಕಂಡೀಷನ್ ಸರಿಯಾಗಿಲ್ಲ, ಅಬ್ಯೂಸಿವ್ ಸ್ಥಿತಿಗತಿಗಳಿದ್ದಾವೆ ಅಂತ ಇರುವಂತಹ ರಿಪೋರ್ಟನ್ನು ರಿಜೆಕ್ಟ್ ಮಾಡ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ನಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಏನಿದೆ ಅಂತಂದರೆ, ಭಾರತ ಈ ಒಂದು ಶ್ರಿಂಪ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಮಾರ್ಕೆಟಿಗೆ ಎಷ್ಟು ಮಟ್ಟಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ. ಸೊ ಇಲ್ಲಿರುವಂತಹ ರಿಪೋರ್ಟ್ನ ಆಧಾರದ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು. ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂತಹ ಪ್ರೊಡಕ್ಷನ್ ಅಡಿನಲ್ಲಿ ಭಾರತ ಹೆಚ್ಚು ತಯಾರಿಕೆ ಮಾಡ್ತಾ ಇದೆ ಹಾಗೂ ಹೆಚ್ಚು ರಫ್ತನ್ನು ಸಹ ಮಾಡ್ತಾ ಇದೆ, ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ ಅಂತ ಆರ್ಟಿಕಲ್ನ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೋದು. 2022 ಹಾಗೂ 2023 ಒಂದು ರಿಪೋರ್ಟ್ ಹೇಳೋ ಪ್ರಕಾರ ಭಾರತದ ಒಂದು ಸೀ ಫುಡ್ ಎಕ್ಸ್ಪೋರ್ಟನ್ನು ಸ್ಪೆಸಿಫಿಕಲಿ ತೆಗೆದುಕೊಳ್ಳೋದಾದರೆ ಸರಿಸುಮಾರು $8.09 ಬಿಲಿಯನ್ ಅಷ್ಟು
ಅಥವಾ ಭಾರತದ ಒಂದು ರುಪಿ ಮೇಲೆ ನೋಡಿದರೆ 64,000 ಕ್ರೋರಷ್ಟು ಎಕ್ಸ್ಪೋರ್ಟನ್ನು ಮಾಡ್ತಾ ಇದೆ ಫುಡ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸೀ ಫುಡ್ ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ. ಶ್ರಿಂಪು ಸಹ ಸೀ ಫುಡ್ ನಡಿನಲ್ಲೇ ಕಂಡುಬರುತ್ತೆ ಅಲ್ವಾ. ಸೊ ಶ್ರಿಂಪನ್ನು ಜನರಲಿ ನಾವು ಎನಿಮಲ್ಸ್ಗಳ ಒಂದು ಕ್ಲಾಸಿಫಿಕೇಷನಲ್ಲಿ ಅಬ್ಸರ್ವ್ ಮಾಡೋದಾದರೆ ಆರ್ಥ್ರೋಪೋಡಾ ನಡಿನಲ್ಲಿ ಕಾಣ್ತೇವೆ. ಸೊ ಈ ಒಂದು ಆರ್ಥ್ರೋಪೋಡಾನಲ್ಲಿ ಪರ್ಟಿಕ್ಯುಲರ್ಲಿ ಕ್ರಸ್ಟೇಷಿಯನ್ ಕ್ಲಾಸ್ ನಡಿನಲ್ಲಿ ಕಾಣ್ಬೋದು. ಇದು ಇಂಪಾರ್ಟೆಂಟ್. ಕ್ರ್ಯಾಬ್ಸು ಇವೆಲ್ಲ ಇರ್ತಾವಲ್ಲ, ಸೊ ಈ ಒಂದು ಕ್ರ್ಯಾಬ್ಸ್ಗಳಾಗಿರ್ಬೋದು, ಲೋಬ್ಸ್ಟರ್ ಅಂತ ಏನು ಕರಿತೀವಿ, ಇವೆಲ್ಲನೂ ಸಹ ಕ್ರಸ್ಟೇಷಿಯನ್ ನಡಿನಲ್ಲಿ ಕಂಡುಬರುತ್ತೆ. ಸೊ ಇದು ನಮಗೆ ಇಂಪಾರ್ಟೆಂಟ್. ಕ್ರಸ್ಟೇಷನಲ್ಲಿ ಬಿಲಾಂಗ್ ಆಗ್ತಕ್ಕಂಥ ಶ್ರಿಂಪ್ ಇವಾಗ ಒಂದು ಸೀ ಫುಡ್ ಆಗಿದೆ ಅನ್ನೋದು ಸಹ ನಿಮಗೆ ಕ್ಲಿಯರ್ ಆಗಿದೆ. ಇಲ್ಲಿ ನಾವು ಶ್ರಿಂಪ್ಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಭಾರತದ ಒಂದು ಎಕ್ಸ್ಪೋರ್ಟಿಂಗ್ ಕಂಡೀಷನ್ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಭಾರತ ಇವತ್ತು ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಅಂತಲೇ ಅನಿಸ್ಕೊಳ್ಳುತ್ತೆ. ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಶ್ರಿಂಪ್ ಎಕ್ಸ್ಪೋರ್ಟರ್ ಅಂತಲೇ ಹೇಳ್ಬೋದು. US ಮಾರ್ಕೆಟ್ಗೆ ಬೇಕಾಗ್ತಕ್ಕಂಥ ಒಂದು ಕಂಡೀಷನನ್ನು ಭಾರತ ಪ್ರೊವೈಡ್ ಮಾಡ್ತಾ ಇದೆ. ಸರಿಸುಮಾರು ಗ್ಲೋಬಲ್ ಲೆವೆಲಲ್ಲಿ US ಒಂದು ಫೇವ್ರೆಟ್ ಫುಡ್ ಅಂತಲೇ ಇದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ. ಸೊ ಇದರಿಂದ ನಮಗೆ ಬೇಕಾಗಿರುವಂಥ ಒಂದು ಮಾರ್ಕೆಟ್ ಇವಾಗ US ಇಂದ ಸಿಗ್ತಾ ಇದೆ ಅಂತ. ಸೊ ಇಲ್ಲಿ ಎಷ್ಟು ಮಟ್ಟಿಗೆ ನಾವು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಡೇಟಾವನ್ನು ಸಹ ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ಹೆಚ್ಚು ಶ್ರಿಂಪನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸ್ಟೇಟ್ ಯಾವುದು ಅನ್ನೋದನ್ನು ಸಹ ನಾವಿಲ್ಲಿ ಗಮನ ಹರಿಸೋದಾದರೆ ಆಂಧ್ರ ಪ್ರದೇಶ ಇವತ್ತು 70% ಭಾರತದ ಒಂದು ಶ್ರಿಂಪ್ ಪ್ರೊಡಕ್ಷನ್ಗೆ ಸಹಕಾರಿ ಆಗ್ತಾ ಇದೆ ಅನ್ನೋದನ್ನು ಕಾಣ್ಬೋದು. ಈವನ್ ಮಹಿಳೆಯರ ಒಂದು ಕಾಂಟ್ರಿಬ್ಯೂಷನು ಸಹ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕಾಣ್ಬೋದು. ಸೊ ಈ ಒಂದು ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇರೋದ್ರಿಂದ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಿದೆ ಬ್ಲೂ ಎಕಾನಮಿಗೆ ಇಂದ ನಾವು ಬೆನಿಫಿಟನ್ನು ಪಡೆದುಕೊಳ್ತಾ ಇದ್ದೀವಿ. ಸೊ ಮರೈನ್ ರಿಸೋರ್ಸಸ್ಗೆ ಸಂಬಂಧಪಟ್ಟಂಥ ಒಂದು ಬೆನಿಫಿಟ್ ಅಂತಲೇ ನಾವಿಲ್ಲಿ ಹೇಳ್ಬೋದು. ಬ್ಲೂ ಎಕಾನಮಿಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಇಲ್ಲಿ ನಾವು ಯಾವುದೇ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದ್ದೀವಿ ಅಥವಾ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನಾದರೂ ಪ್ರಮೋಷನನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಸೊ ಅಲ್ಲಿ ಏನಾಗುತ್ತೆ, ಒಂದು ಇಂಡಸ್ಟ್ರೀಸ್ಗಳನ್ನು ಅಥವಾ ತಯಾರಿಕಾ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡುವಾಗ ಜಾಬ್ ಕ್ರಿಯೇಷನ್ಸ್ಗಳು ಹೆಚ್ಚಾಗುತ್ತೆ. ಸೊ ಈ ಒಂದು ಹ್ಯಾಚರೀಸಿಂದ ನಾವು ಎಷ್ಟು ಮಟ್ಟಿಗೆ ಜಾಬ್ ಕ್ರಿಯೇಷನ್ ಮಾಡ್ತಾ ಇದ್ದೀವಿ, ಅಕ್ವಾಕಲ್ಚರ್ಗೆ ಸಂಬಂಧಪಟ್ಟಂಥ ಫಾರ್ಮ್ಸ್ಗಳನ್ನು ಡೆವಲಪ್ ಮಾಡೋದಾಗಲಿ, ಪ್ರೊಸೆಸಿಂಗ್ ಯೂನಿಟ್ಸ್ಗಳಾಗಿರ್ಬೋದು, ಫ್ರೀಸಿಂಗ್ ಯೂನಿಟ್ಸ್ಗಳು, ಇವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಇವೆಲ್ಲವೂ ಸಹ ಏನಾಗ್ತಾ ಇದೆ, ಇವತ್ತು ಉದ್ಯೋಗಾವಕಾಶಗಳನ್ನು ಸಹ ಡೆವಲಪ್ ಮಾಡ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ಗೆ ಬೇಕಾಗ್ತಕ್ಕಂಥ ಒಂದು ಎಕ್ಸ್ಪೋರ್ಟನ್ನು ಅಥವಾ ಎಷ್ಟು ಮಟ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಇದನ್ನು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ರೀಸೆಂಟ್ಲಿ ಕೊಟ್ಟಿರುವಂಥ ಒಂದು ರಿಪೋರ್ಟ್ ಏನಂತಂದರೆ ಕಾರ್ಪೊರೇಟ್ ಅಕೌಂಟಬಿಲಿಟಿ ಲ್ಯಾಬ್, ಸೊ ಇವರ ಒಂದು ಅಲಿಗೇಷನ್ ಆಧಾರದ ಮೇಲೆ ಭಾರತದಲ್ಲಿ ಈ ಒಂದು ಶ್ರಿಂಪ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸಮ್ ಹ್ಯಾಚರೀಸ್ ನಡಿನಲ್ಲಿ, ಸೊ ಬೇಸಿಕಲಿ ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀವಲ್ಲ, ಅವುಗಳ ಶೆಲ್ಲನ್ನು ತೆಗೆಯುವಂಥದ್ದಾಗಲಿ, ಸೊ ಈ ಒಂದು ಸಂದರ್ಭದಲ್ಲಿ ಅತಿಯಾದಂತಹ ಎಕ್ಸ್ಪ್ಲೋಟೇಷನ್ ಆಗ್ತಾ ಇದೆ. ಸೊ ರಿಸೋರ್ಸಸ್ಗಳ ಒಂದು ಯುಟಿಲೈಸೇಷನ್ ಆಗಿರ್ಬೋದು. ಸೊ ಇಲ್ಲಿ ನೀವು ಫಸ್ಟ್ ಪ್ಯಾರಾಗ್ರಾಫಲ್ಲೂ ಸಹ ಅಬ್ಸರ್ವ್ ಮಾಡೋದಾದರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇರುವಂಥ ಮತ್ತು ಹ್ಯೂಮನ್ ರೈಟ್ಸ್ ಅಲಿಗೇಷನ್ಸ್ಗಳನ್ನು ಸಹ ಹಾಕ್ತಾ ಇದ್ದಾರೆ ಅನ್ನೋದನ್ನು ಗಮನ ಹರಿಸಲಿಕ್ಕೆ ಸಾಧ್ಯತೆ ಇದೆ. ಬಟ್ ಭಾರತ ಇದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಥವಾ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಂಟೆಕ್ಸ್ನ ಆಧಾರದ ಮೇಲೆ ಆರ್ಟಿಕಲನ್ನು ಕಾಣ್ತಾ ಇದ್ದೀವಿ ಅಂತ ನಾವು ಗಮನ ಹರಿಸ್ಬೋದು. ಸೊ ಯಾವೊಂದು ಫೈಲಮ್ಗೆ ಅಥವಾ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ ಅನ್ನುವಂಥ ಒಂದು ಕ್ಲಾರಿಟಿ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ನಮ್ಮ ಒಂದು ಬ್ಲೂ ಎಕಾನಮಿಗೆ ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಸಹ ನಾವು ಈ ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದರೆ ಏನು, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸರ್ಕಾರ ಅಂದರೆ ಏನು ಅನ್ನುವಂಥ ಒಂದು ಕ್ವಶನನ್ನು ಮಾಡಿದ್ದಾರೆ. ಇದು ಪ್ರಿಲಿಮ್ಸಲ್ಲಿ ಇದು ಆಲ್ರೆಡಿ ಕೇಳಿರುವಂಥ ಕ್ವಶನ್ ಆಗಿದೆ. ಸೊ 4 ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಇಲ್ಲಿ ಗಮನ ಹರಿಸೋದಾದರೆ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ಅ ನೇಷನ್ ವಿತ್ ಫೆಡರಲ್ ಸ್ಟ್ರಕ್ಚರ್ ಅನ್ನುವಂಥದ್ದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ರಿಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥ ಸರ್ಕಾರ ಇದೆ ಮತ್ತು ಫೆಡರಲ್ ಸ್ಟ್ರಕ್ಚರು ಸಹ ಇದರಲ್ಲಿ ಇದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟನ್ನು ಗಮನ ಹರಿಸೋದಾದರೆ, ಸರ್ಕಾರದ ಹೆಡ್ ಅಂತ ನಾವೇನು ಕರಿತೀವಿ, ಸೊ ಇವರು ನಾಮಿನಲ್ ಪವರ್ಸ್ಗಳನ್ನು ಹೊಂದಿರ್ತಾರೆ, ನಾಮಿನಲ್ ಪವರ್ಸ್ಗಳನ್ನು ಎಂಜಾಯ್ ಮಾಡ್ತಾರೆ ಅಂತ, ಅಥವಾ ಇದೇ ಸರ್ಕಾರದ ಹೆಡ್ ಏನಿದಾರಲ್ಲ ಇವರು ರಿಯಲ್ ಪವರ್ಸ್ಗಳನ್ನು ಎಂಜಾಯ್ ಮಾಡ್ತಾರೆ ಅಂತ ಥರ್ಡ್ ಸ್ಟೇಟ್ಮೆಂಟನ್ನು ಕಾಣ್ತಾ ಇದ್ದೀವಿ. 4ನೇ ಸ್ಟೇಟ್ಮೆಂಟನ್ನು ಗಮನ ಹರಿಸೋದಾದರೆ, ಸೊ ಇಲ್ಲಿ ಸರ್ಕಾರ ಲಿಮಿಟೇಷನನ್ನು ಹೊಂದಿರುತ್ತೆ, ಎದರಿಂದ, ಸಂವಿಧಾನದಿಂದ ಅನ್ನುವಂಥ ಟರ್ಮನ್ನು ಕಾಣ್ಬೋದು. ಗೌರ್ಮೆಂಟ್ ಲಿಮಿಟೆಡ್ ಬೈ ದ ಟರ್ಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಟರ್ಮನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಆಧಾರದ ಮೇಲೆ ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಅಂದರೆ ಏನು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಇವತ್ತು ಡಿಸ್ಕಷನ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಏನೇ ಒಂದು ಕನ್ಫ್ಯೂಷನ್ಸ್ ಇದ್ರೂ ಸಹ, ಆರ್ಟಿಕಲ್ ರಿಲೇಟೆಡ್ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನೇ ನಿಮಗೆ ಬೇಕಿದ್ರೂ ಸಹ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.